13th ಡಿಸೆಂಬರ್ 2001 ನ ಬೆಳಿಗ್ಗೆ ಇದು ಡೆಲ್ಲಿಗೆ ಒಂದು ಸಾಮಾನ್ಯವಾದಂತಹ ದಿನ ಆಗಿತ್ತು. ಎಂದಿನಂತೆ ಪಾರ್ಲಿಮೆಂಟ್ ನಲ್ಲಿದ್ದಂತಹ ಲೀಡರ್ಸ್ ಗಳು ತಮ್ಮ ಡಿಬೇಟ್ ನಲ್ಲಿ ಮುಳುಗೋಗಿದ್ರು. ಅಂಡ್ ದೊಡ್ಡ ದೊಡ್ಡ ಜರ್ನಲಿಸ್ಟ್ ಗಳು ಪಾರ್ಲಿಮೆಂಟ್ ನ ಹೊರಗಡೆ ವೇಟ್ ಮಾಡ್ತಾ ಇದ್ರು. ಒಳಗಡೆ ನಡೀತಿರುವಂತಹ ಡಿಸ್ಕಷನ್ ಗಳ ಬಗ್ಗೆ ತಿಳ್ಕೊಂಡು ಇಡೀ ದೇಶಕ್ಕೆ ತಿಳಿಸ್ತಾ ಇದ್ರು. ಅದರೊಟ್ಟಿಗೆ ಪಾರ್ಲಿಮೆಂಟ್ ನ ಸೆಕ್ಯೂರಿಟಿ ಟೀಮ್ ನವರು ಕೂಡ ಆ ಚಳಿಗೆ ಲೈಟ್ ಆಗಿ ಬರ್ತಿದ್ದಂತಹ ಬಿಸಿಲನ್ನ ಕಾಯಿಸ್ಕೊಂಡು ತಮ್ಮ ಕೆಲಸನ ಸಾಮಾನ್ಯ ದಿನದಂತೆನೆ ಮಾಡ್ತಾ ಇದ್ರು. ಆದ್ರೆ ಯಾರಿಗೂ ಗೊತ್ತಿರಲಿಲ್ಲ, ದೇಶದ ಹೃದಯ ಭಾಗ ಅಂತ ಕರೆಸಿಕೊಳ್ಳುವಂತಹ ಡೆಲ್ಲಿನಲ್ಲಿರುವಂತಹ ಈ ಪಾರ್ಲಿಮೆಂಟ್ ನಲ್ಲಿ ಇವತ್ತೊಂದು ದೊಡ್ಡ ಘಟನೆ ನಡೆಯುತ್ತೆ ಅಂತ ಹೇಳಿ. ಅವತ್ತು ನಡೆದಂತಹ ಘಟನೆ ಎಷ್ಟರ ಮಟ್ಟಿಗೆ ದೊಡ್ಡದಾಗಿತ್ತು ಅಂದ್ರೆ ಇಡೀ ದೇಶ ನಡುಗೋಗಿತ್ತು, ಇಡೀ ಜಗತ್ತು ಭಾರತದತ್ತ ನೋಡ್ತಾ ಇತ್ತು. ಆ ದಿನ ಪಾರ್ಲಿಮೆಂಟ್ ನ ಅಟ್ಮಾಸ್ಫಿಯರ್ ತುಂಬಾನೇ ಟೆನ್ಸ್ ಆಗಿತ್ತು. ಕಾರ್ಗಿಲ್ ಯುದ್ಧದಲ್ಲಿ ದೇಶಕ್ಕಾಗಿ ಪ್ರಾಣ ಬಿಟ್ಟಿದ್ದಂತಹ ನಮ್ಮ ಸೈನಿಕರಿಗಾಗಿ ಖರೀದಿ ಮಾಡಿದಂತಹ ಅಲ್ಯೂಮಿನಿಯಂ ಶವದ ಪೆಟ್ಟಿಗೆಗಳ ವಿಚಾರವಾಗಿ ತುಂಬಾನೇ ಕಾಂಟ್ರವರ್ಸಿ ನಡೀತಾ ಇತ್ತು. ಡಿಸ್ಕಷನ್ ಅಂತ ಹೇಳಿ ಸ್ಟಾರ್ಟ್ ಆಗಿದ್ದಂತಹ ಈ ವಾದ ವಿವಾದ ಪಾರ್ಲಿಮೆಂಟ್ ನಲ್ಲಿ ಒಂದು ದೊಡ್ಡ ಜಗಳಕ್ಕೆ ಕನ್ವರ್ಟ್ ಆಗುತ್ತೆ. ಕಂಟ್ರೋಲ್ ಮೀರ್ತಿದ್ದಂತಹ ಈ ಸನ್ನಿವೇಶನ ನೋಡಿ ಸ್ಪೀಕರ್ 40 ನಿಮಿಷಗಳ ಬ್ರೇಕ್ ಅನೌನ್ಸ್ ಮಾಡ್ತಾರೆ. ಸೆಷನ್ಸ್ ಅನ್ನ ಟೆಂಪರರಿ ಆಗಿ ಅಡ್ಜರ್ನ್ ಮಾಡಿದ ಮೇಲೆ ಆಗಿನ ಪ್ರೈಮ್ ಮಿನಿಸ್ಟರ್ ಅಟಲ್ ಬಿಹಾರಿ ವಾಜಪೇಯಿ ಮತ್ತೆ ಅಪೋಸಿಷನ್ ಲೀಡರ್ ಆಗಿದ್ದಂತಹ ಸೋನಿಯಾ ಗಾಂಧಿ ಅವರು ಪಾರ್ಲಿಮೆಂಟ್ ಇಂದ ಅವರ ಅಫಿಷಿಯಲ್ ರೆಸಿಡೆನ್ಸ್ ಕಡೆಗೆ ಹೊರಡ್ತಾರೆ. ಎಷ್ಟೋ ಜನ ಮಿನಿಸ್ಟರ್ಗಳು ಮಂತ್ರಿಗಳು ಇದಾದ್ಮೇಲೆ ಅವ್ರವ್ರ ಮನೆಗೆ ಹೋಗ್ತಾರೆ. ಆದ್ರೂ ಇನ್ನೂ ಸಹಿತ ದೊಡ್ಡ ರಾಜಕಾರಣಿಗಳು ಪಾರ್ಲಿಮೆಂಟ್ ನ ಒಳಗಡೆ ಇದ್ರು. ಆ ಕ್ಷಣಕ್ಕೆ ಪಾರ್ಲಿಮೆಂಟ್ ಒಳಗಡೆ ಹೋಮ್ ಮಿನಿಸ್ಟರ್ ಆಗಿದ್ದಂತಹ ಲಾಲ್ ಕೃಷ್ಣ ಅಡ್ವಾಣಿ ಮತ್ತೆ ಸುಷ್ಮಾ ಸ್ವರಾಜ್ ನ ಸೇರಿದಂತೆ ಸುಮಾರು 200ಕ್ಕೂ ಹೆಚ್ಚಿನ ಜನ ಅವೈಲೇಬಲ್ ಇದ್ರು. ಪಾರ್ಲಿಮೆಂಟ್ ನ ಒಳಗಡೆ ಎಷ್ಟೋ ಜನ ಅವರವರ ಕೊಲೀಗ್ಸ್ ಜೊತೆಗೆ ಮಾತಾಡ್ತಾ ಇದ್ರೆ, ಎಷ್ಟೋ ಜನ ಪಾರ್ಲಿಮೆಂಟ್ ನ ಕ್ಯಾಂಟೀನ್ ಒಳಗಡೆಗೆ ಟಿಫನ್ ಮಾಡ್ತಾ ಇದ್ರು. ಅಂಡ್ ಕೆಲವೊಂದಿಷ್ಟು ಜನ ಅಲ್ಲಿನ ಲೈಬ್ರರಿಗಳಲ್ಲಿ ಕೂತು ಓದ್ತಾ ಇದ್ರು. ಇವ್ರು ಯಾರಿಗೂ ಕೂಡ ಮುಂದೆ ಬರುವಂತಹ ಕೆಟ್ಟ ಕ್ಷಣಗಳ ಬಗ್ಗೆ ಒಂದು ಸಣ್ಣ ಸುಳಿವು ಕೂಡ ಇರಲಿಲ್ಲ. ಇದೆಲ್ಲದರ ಮಧ್ಯದಲ್ಲೇನೆ ಆಗಿನ ವೈಸ್ ಪ್ರೆಸಿಡೆಂಟ್ ಆದಂತಹ ಕೃಷ್ಣಕಾಂತ್ ಅವರು ತಮ್ಮ ಅಫಿಷಿಯಲ್ ರೆಸಿಡೆನ್ಸ್ ಕಡೆಗೆ ಹೋಗೋದಕ್ಕೋಸ್ಕರ ರೆಡಿ ಆಗ್ತಾರೆ. ಪಾರ್ಲಿಮೆಂಟ್ ನ ಸೆಕ್ಯೂರಿಟಿ ಟೀಮ್ ಅವರು ರೆಡಿ ಆಗಿ ನಿಂತ್ಕೊಂಡಿದ್ರು. ಗೇಟ್ ನಂಬರ್ 11 ಬಳಿ ಜೋರಾಗಿ ಬರ್ತಿದ್ದಂತಹ ಕೃಷ್ಣಕಾಂತ್ ಅವ್ರನ್ನ ನೋಡಿ ಅವರನ್ನ ಅಫಿಷಿಯಲ್ ರೆಸಿಡೆನ್ಸ್ ಗೆ ಡ್ರಾಪ್ ಮಾಡೋದಕ್ಕೋಸ್ಕರ ರೆಡಿ ಆಗಿದ್ರು. ಆದ್ರೆ ಅದೇ ಸಮಯಕ್ಕೆ ಎಕ್ಸಾಕ್ಟ್ 11:40 ಒಂದು ವೈಟ್ ಕಲರ್ ನ ಅಂಬಾಸಿಡರ್ ಪಾರ್ಲಿಮೆಂಟ್ ನ ಒಳಗಡೆ ಬರುವಂತದ್ದು ಕಂಡು ಬರುತ್ತೆ. ನೋಡಿ, ಒಂದು ಕಾಮನ್ ಪೀಪಲ್ ಗೆ ಪಾರ್ಲಿಮೆಂಟ್ ನ ಒಳಗಡೆ ಬರುವಂತದ್ದು ಅಷ್ಟು ಈಸಿ ಆದಂತಹ ಕೆಲಸ ಅಲ್ಲ. ಸುಮಾರು ಚೆಕ್ ಪೋಸ್ಟ್ ಗಳು ಅಲ್ಲಿ ಇದಾವೆ. ಬಟ್ ಆ ಕಾರ್ ನಲ್ಲಿ ಇದ್ದಂತವರ ಜಾಣತನದಿಂದ ಅವ್ರು ಮಾಡ್ಕೊಂಡಿದ್ದಂತಹ ಪ್ಲಾನ್ ಇಂದಾಗಿ ಈ ಅಂಬಾಸಿಡರ್ ಕಾರ್ ಪಾರ್ಲಿಮೆಂಟ್ ನ ಒಳಗಡೆ ಎಂಟರ್ ಆಗುತ್ತೆ. ಈಸಿಯಾಗಿ ಎಂಟರ್ ಆಗ್ಬೇಕು ಅನ್ನೋದಕ್ಕೋಸ್ಕರ ಕಾರ್ ಮೇಲೆ ರೆಡ್ ಲೈಟ್ ನ ಸೈರನ್ ಹಾಕೊಂಡಿದ್ರು. ಅಂಡ್ ವಿಂಡ್ ಶೀಲ್ಡ್ ಮೇಲೆ ಹೋಮ್ ಮಿನಿಸ್ಟ್ರಿಯ ಸ್ಟಿಕ್ಕರ್ ಇತ್ತು. ಸೊ ಈ ಕಾರಣದಿಂದಾಗಿ VIP ಗೇಟ್ ಇಂದ ಈ ಕಾರ್ ಈಸಿಲಿ ಎಂಟರ್ ಆಗುತ್ತೆ. ಪಾರ್ಲಿಮೆಂಟ್ ನ ಒಳಗಡೆ ಬರೋವರೆಗೂ ಈ ಗಾಡಿ ಬಗ್ಗೆ ಯಾರು ಡೌಟ್ ಪಟ್ಟಿರ್ಲಿಲ್ಲ. ಬಟ್ ಪಾರ್ಲಿಮೆಂಟ್ ನ ಒಳಗಡೆ ಬಂದ ತಕ್ಷಣ ಈ ಕಾರ್ ತನ್ನ ಸ್ಪೀಡ್ ಅನ್ನ ರೈಸ್ ಮಾಡೋದ್ರೊಟ್ಟಿಗೆ ಗೇಟ್ ನಂಬರ್ 1 ಹತ್ರ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆಗ ಅಲ್ಲೇ ಇದ್ದಂತಹ CRPF ನ ಕಾನ್ಸ್ಟೇಬಲ್ ಆದಂತಹ ಕಮಲೇಶ್ ಕುಮಾರಿ ಅವರು ಈ ಕಾರ್ ನ ಅಬ್ಸರ್ವ್ ಮಾಡಿದಾಗ ಅವ್ರಿಗೆ ತುಂಬಾ ಅನ್ಯೂಶುವಲ್ ಅನ್ಸುತ್ತೆ. ನೋಡಿ, ಈ ಕಮಲೇಶ್ ಕುಮಾರಿ ಅವರು ರೀಸೆಂಟ್ ಆಗಿ ಪಾರ್ಲಿಮೆಂಟ್ ನ ಸೆಕ್ಯೂರಿಟಿ ವರ್ಕ್ ನ ನೋಡ್ತಿದ್ದಂತಹ ಬ್ರಾವೋ ಗ್ರೂಪ್ ಗೆ ಜಾಯ್ನ್ ಆಗಿದ್ರು. ಅಂಡ್ ಯಾವ ಟೈಮ್ ನಲ್ಲಿ ಈ ಕಾರ್ ಪಾರ್ಲಿಮೆಂಟ್ ನ ಎಂಟರ್ ಆಗುತ್ತೋ ಅದೇ ಟೈಮ್ ನಲ್ಲಿ ಕಮಲೇಶ್ ಕುಮಾರಿ ಅವರು ಸೆಕ್ಯೂರಿಟಿ ರೌಂಡ್ಸ್ ಗೋಸ್ಕರ ಅಲ್ಲಿಗೆ ಬಂದಿದ್ರು. ಈ ಕಾರ್ ನ ಸ್ಪೀಡ್ ಮತ್ತೆ ಅದು ಹೋಗ್ತಿದ್ದಂತಹ ಡೈರೆಕ್ಷನ್ ನೋಡಿ ಕಮಲೇಶ್ ಕುಮಾರಿ ಅವ್ರಿಗೆ ತುಂಬಾನೇ ಡೌಟ್ ಅನ್ಸಿ ಅದನ್ನ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೋಸ್ಕರ ತಕ್ಷಣ ಅಲ್ಲಿನ ಇಂಟರ್ನಲ್ ಸೆಕ್ಯೂರಿಟಿ ಸ್ಟಾಫ್ ಆಗಿದ್ದಂತಹ JP ಯಾದವ್ ಅವರಿಗೆ ಕಾಲ್ ಮಾಡಿ ಹೇಳ್ತಾರೆ, ಆ ಕಾರ್ ನ ನಿಲ್ಸಿ ಅದ್ರೊಳಗಡೆ ಯಾರಿದ್ದಾರೆ ಅಂತ ಹೇಳಿ ಚೆಕ್ ಮಾಡಿ ಅಂತ ಹೇಳಿ. ಆದ್ರೆ ಈ ಗಾಡಿ ತುಂಬಾ ಸ್ಪೀಡ್ ಆಗಿರೋದ್ರಿಂದಾಗಿ ಆ ಒಂದು ಗಾಡಿನ ನಿಲ್ಸೋದು ಅಷ್ಟು ಈಸಿ ಆದಂತ ಕೆಲಸ ಆಗಿರ್ಲಿಲ್ಲ. ಸೊ ಹಾಗಾಗಿ ಕಮಲೇಶ್ ಕುಮಾರಿ ಅವರು ಈ ಕಾರ್ ನ ಹಿಂದ್ಗಡೆನೆ ಓಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ತಮ್ಮ ಹತ್ರ ಇದ್ದಂತಹ ರೈಫಲ್ ನ ಆ ಕಾರ್ಗೆ ಪಾಯಿಂಟ್ ಔಟ್ ಮಾಡಿ ಅದರಿಂದ ಹೊರಬರ್ಲಿಕ್ಕೆ ಹೇಳ್ತಾರೆ. ಅಂಡ್ ಗಾಡಿ ಒಳಗಡೆ ಇದ್ದಂತಹ ಈ ಆತಂಕವಾದಿಗಳಿಗೆ ಇದನ್ನ ನೋಡಿ ಶಾಕ್ ಆಗುತ್ತೆ. ಆ ಸಂದರ್ಭಕ್ಕೆ ಅವ್ರು ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಅಲ್ಲೇ ಇದ್ದಂತಹ ವೈಸ್ ಪ್ರೆಸಿಡೆಂಟ್ ಅವರ ಕಾನ್ವೇಗೆ ಹೋಗಿ ಕ್ರಾಶ್ ಮಾಡ್ತಾರೆ. ನೋಡಿ, ಇದೇ ಟೈಮ್ಗೆ ಪ್ರೆಸಿಡೆಂಟ್ ಕೃಷ್ಣಕಾಂತ್ ಅವರು ಆಲ್ಮೋಸ್ಟ್ ಹೊರಗಡೆ ಬಂದು ಆ ಕಾರ್ನ ಹತ್ಕೋಬೇಕಾಗಿತ್ತು. ಬಟ್ ಏನೋ ಕೆಲಸ ಇದೆ ಅಂತ ಹೇಳಿ ಕಾರ್ ವರ್ಗೂ ಬಂದಿದ್ದಂತವ್ರು ವಾಪಸ್ ಪಾರ್ಲಿಮೆಂಟ್ ಒಳಗಡೆ ಹೋಗಿರ್ತಾರೆ. ನೋಡಿ, ಪ್ರೆಸಿಡೆಂಟ್ ಅವರ ಕಾರ್ ಹೋಗಿ ಈ ಆತಂಕವಾದಿಗಳ ಕಾರ್ ಏನ್ ಡಿಕ್ಕಿ ಹೊಡೆಯುತ್ತೆ, ಅಲ್ಲಿಂದ ಗಾರ್ಡನ್ ಬಂದು ನಿಂತ್ಕೊಳ್ಳುತ್ತೆ. ಅಂಡ್ ಅದೇ ಸಮಯಕ್ಕೆ ಗಾರ್ಡನ್ ಅಲ್ಲಿ ಇದ್ದಂತಹ ಗಾರ್ಡನರ್ ಇವ್ರನ್ನ ನೋಡಿ ಒಂದತ್ರ ಅಡುಕೋತಾರೆ. ಬಟ್ ಆತ ಅಡ್ಕೊಂಡಿದ್ದನ್ನ ಈ ಕಾರ್ ಒಳಗಡೆ ಇದ್ದಂತವ್ರು ನೋಡಿರ್ತಾರೆ. ಅಂಡ್ ನೆಕ್ಸ್ಟ್ ಇವರು ಕಾರಿಂದ ಇಳಿದ ತಕ್ಷಣನೇ ಇವ್ರನ್ನ ಹಿಂಬಾಲಿಸ್ಕೊಂಡು ಓಡಿ ಬಂದಿದ್ದಂತಹ CRPF ನ ಕಾನ್ಸ್ಟೇಬಲ್ ಕಮಲೇಶ್ ಕುಮಾರಿ ಅವ್ರನ್ನ ಶೂಟ್ ಮಾಡಿ ಸಾಯಿಸ್ತಾರೆ. ಅದಾದ್ಮೇಲೆ ನೆಕ್ಸ್ಟ್ ಗಾರ್ಡನರ್ ದೇಶ್ ರಾಜ್ ಅವ್ರನ್ನು ಕೂಡ ಸಾಯಿಸ್ತಾರೆ. ನೋಡಿ, ಈ ಎಲ್ಲಾ ಟೆರರಿಸ್ಟ್ ಗಳ ಹತ್ರ AK-47 ಗ್ರೆನೇಡ್ಸ್ ಮತ್ತೆ ಹ್ಯಾಂಡ್ ಗನ್ ಗಳು ಅವೈಲೇಬಲ್ ಇದ್ವು. ಅಂಡ್ ಇವ್ರ ಬಗ್ಗೆ ಏನು ಗೊತ್ತಿಲ್ಲದೇನೆ ಇವ್ರನ್ನ ತಡಿಬೇಕು ಅಂತ ಬಂದಿದ್ದಂತಹ ಇಂಟರ್ನಲ್ ಸೆಕ್ಯೂರಿಟಿ ಸ್ಟಾಫ್ ಆಗಿದ್ದಂತಹ JP ಯಾದವ್ ಅವ್ರನ್ನು ಇವ್ರು ಶೂಟ್ ಮಾಡಿ
ಸಾಯಿಸ್ತಾರೆ. ಆದ್ರೆ JP ಯಾದವ್ ಅವರು ರಕ್ತಸಿಕ್ತವಾಗಿ ಬಿದ್ದಿದ್ರು ಕೂಡ ಆ ಒಂದು ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ತಮ್ಮ ಹತ್ರ ಇದ್ದಂತಹ ಎಮರ್ಜೆನ್ಸಿ ಅಲಾರಾಮ್ ನ ಪ್ರೆಸ್ ಮಾಡಿ ಪಾರ್ಲಿಮೆಂಟ್ ನ ಎಂಟೈರ್ ಸೆಕ್ಯೂರಿಟಿ ಟೀಮ್ ಗೆ ಅಲರ್ಟ್ ಮಾಡಿದ್ರು. ಸೊ ಹಾಗಾಗಿ ಇಡೀ ಪಾರ್ಲಿಮೆಂಟ್ ನಲ್ಲಿ ಇದ್ದಂತಹ ಇಂಟರ್ನಲ್ ಸೆಕ್ಯೂರಿಟಿ ಟೀಮ್ ಮತ್ತೆ CRPF ಎಲ್ಲರೂ ಅಲರ್ಟ್ ಆಗ್ತಾರೆ. ಈ ಪ್ಲಾನ್ ನಲ್ಲಿ ಇನ್ವಾಲ್ವ್ ಆಗಿರುವಂತಹ ಈ ಎಲ್ಲ ಆತಂಕವಾದಿಗಳ ಬಳಿಗೆ ಒಂದೊಂದು ಬ್ಯಾಗ್ ಗಳಿದ್ವು. ಅದರಲ್ಲಿ ಹ್ಯಾಂಡ್ ಗ್ರೆನೇಡ್, ಸಣ್ಣ ಪುಟ್ಟ ಗನ್ಗಳು, ಅದರೊಟ್ಟಿಗೆ AK-47 ಗಳನ್ನ ಇಟ್ಕೊಂಡ್ ಬಂದಿದ್ರು. ಅಟ್ಯಾಕ್ ಮಾಡಿದ ತಕ್ಷಣನೇ ಪಾರ್ಲಿಮೆಂಟ್ ನ ಒಳಗಡೆ ಬಂದು ಅಲ್ಲಿರುವಂತಹ ರಾಜಕಾರಣಿಗಳನ್ನ ಹಾಸ್ಟೇಜ್ ಆಗಿ ಇಟ್ಕೋಬೇಕು ಅನ್ನೋದು ಇವರ ಪ್ಲಾನ್ ಆಗಿತ್ತು. ಸೊ ಹಾಗಾಗಿ ಇವರು ಹೊರಗಡೆ ಕಂಟಿನ್ಯೂಸ್ ಆಗಿ ಫೈರಿಂಗ್ ಮಾಡ್ಕೊಂತಾನೆ ಬಂದಿದ್ರು. ಆ ಕ್ಷಣಕ್ಕೆ ಪಾರ್ಲಿಮೆಂಟ್ ನಲ್ಲಿ ಈ ಟೆರರಿಸ್ಟ್ ಗುಂಡಿನ ಸುರಿಮಳೆನೆ ಹೊರಗಡೆ ಸುರಿಸ್ತಾ ಇದ್ರು. ಬಟ್ ಒಳಗಡೆ ಇರುವಂತಹ MLA MP ಗಳಿಗೆ ಯಾವುದೇ ತರನಾದಂತಹ ಇನ್ಫಾರ್ಮೇಶನ್ ಇರ್ಲಿಲ್ಲ. ಅವ್ರಿಗೆ ಗದ್ದಲಗಳು ಸೌಂಡ್ ಕೇಳ್ತಾ ಇತ್ತು. ಬಟ್ ಅವ್ರು ಅನ್ಕೋತಾ ಇದ್ರು ಆಪೋಸಿಷನ್ ನವರು ಹೊರಗಡೆಗೆ ಪ್ರೊಟೆಸ್ಟ್ ಮಾಡ್ತಾ ಇರ್ಬೋದು ಅಂತ ಹೇಳಿ. ಬಟ್ ಅವ್ರಿಗೆ ಹೊರಗಡೆ ನಡೀತಿರುವಂತಹ ಘಟನೆ ಬಗ್ಗೆ ವಿಷಯ ತಿಳಿಲಿಕ್ಕೆ ತುಂಬಾ ಸಮಯ ಬೇಕಾಗಿರ್ಲಿಲ್ಲ. ಈ ಟೈಮ್ ನಲ್ಲಿ ಪಾರ್ಲಿಮೆಂಟ್ ನ ಒಳಗಡೆ ಇದ್ದಂತಹ ಪಾರ್ಲಿಮೆಂಟ್ ಅಫೇರ್ಸ್ ಮಿನಿಸ್ಟರ್ ಆಗಿದ್ದಂತಹ ಪ್ರಮೋದ್ ಮಹಾಜನ್ ಅವರಿಗೆ ಒಂದು ಕಾಲ್ ಬರುತ್ತೆ. ಆ ಫೋನ್ ನ ರಿಸೀವ್ ಮಾಡಿದ್ಮೇಲೆ ಪ್ರಮೋದ್ ಮಹಾಜನ್ ಅವರು ನಡುಗೋಗಿದ್ರು. ಆ ಕ್ಷಣಕ್ಕೆ ಅವರಿಗೆ ನಂಬಕ್ ಆಗ್ತಿರ್ಲಿಲ್ಲ ಪಾರ್ಲಿಮೆಂಟ್ ಮೇಲೆ ಅಟ್ಯಾಕ್ ಆಗಿದೆ, ಅದು ಕೂಡ ಟೆರರಿಸ್ಟ್ ಅಟ್ಯಾಕ್ ಅಂತ ಹೇಳಿ. ನೆಕ್ಸ್ಟ್ ಪ್ರಮೋದ್ ಮಹಾಜನ್ ಅವರು ಒಳಗಡೆ ಇರುವಂತಹ ಎಲ್ಲಾ ಸಂಸದರಿಗೂ ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಕೊಡ್ತಾರೆ, ಹೊರಗಡೆ ಅಟ್ಯಾಕ್ ಆಗಿದೆ ಅಂತ ಹೇಳಿ. ಅದನ್ನ ಕೇಳಿದಂತಹ ಒಳಗಡೆ ಇದ್ದಂತಹ ಜನ ಹೆದರಿ ಕೂಗಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂಡ್ ಪಾರ್ಲಿಮೆಂಟ್ ನ ಸೆಕ್ಯೂರಿಟಿ ನೋಡ್ಕೋತಿದ್ದಂತಹ ಪಾರ್ಲಿಮೆಂಟ್ ಸೆಕ್ಯೂರಿಟಿ ಸರ್ವಿಸ್ ಅವರ ಮೊದಲನೇ ಸ್ಟೆಪ್ ಆಗಿ ಪಾರ್ಲಿಮೆಂಟ್ ನ ಎಲ್ಲಾ ಡೋರ್ ಮತ್ತೆ ವಿಂಡೋಗಳನ್ನ ಕ್ಲೋಸ್ ಮಾಡ್ತಾರೆ. ಕಮಲೇಶ್ ಕುಮಾರ್ ಮತ್ತೆ JP ಯಾದವ್ ಅವರನ್ನ ಸಾಯಿಸಿದ ಮೇಲೆ ಈ 5 ಜನ ಟೆರರಿಸ್ಟ್ ಗಳು 3 ಜನ ಮತ್ತೆ 2 ಜನರ ಗುಂಪಾಗಿ ಗೇಟ್ ನಂಬರ್ 5 ರತ್ತ ಹೊರಡ್ತಾರೆ. ನೋಡಿ, ಈ ಗೇಟ್ ನಂಬರ್ 5 ಏನಿದೆ, ಇದೇ ಗೇಟ್ ಇಂದಾನೆ ದೇಶದ PM ಅವರು ಓಡಾಡ್ತಾ ಇದ್ರು. ಅಂಡ್ ಈ ಗೇಟ್ ಇಂದ ಈಸಿ ಆಗಿ ಪಾರ್ಲಿಮೆಂಟ್ ನ ಒಳಗಡೆ ಬರ್ಬೋದಾಗಿತ್ತು. ಆದ್ರೆ JP ಯಾದವ್ ಅವರು ತಾವು ಸಾಯೋಕ್ಕಿಂತ ಮುಂಚೆನೆ ಅಲ್ಲಿರುವಂತಹ ಸೆಕ್ಯೂರಿಟಿ ಗಾರ್ಡ್ ಗಳಿಗೆ ಇನ್ಫಾರ್ಮ್ ಮಾಡಿರೋದ್ರಿಂದಾಗಿ ಗೇಟ್ ನಂಬರ್ 5 ನ ಸೀಲ್ ಮಾಡಲಾಗಿತ್ತು. ಸೊ ಹಾಗಾಗಿ ಈ ಟೆರರಿಸ್ಟ್ ಗಳು ತುಂಬಾ ಸಿಟ್ಟಾಗಿ ತುಂಬಾನೇ ಫೈರಿಂಗ್ ಮಾಡ್ತಾರೆ ಮತ್ತೆ ನೆಕ್ಸ್ಟ್ ಗೇಟ್ ಕಡೆಗೆ ಹೊರಡ್ಲಿಕ್ಕೆ ಸ್ಟಾರ್ಟ್ ಆಗ್ತಾರೆ. ಈ ಆತಂಕವಾದಿಗಳು ಆ ಗೇಟ್ ಹತ್ರ ಬರ್ತಿದ್ದಾರೆ ಅಂತ ಹೇಳಿ ಮೊದಲೇ ಗೊತ್ತಾಗಿರೋದ್ರಿಂದಾಗಿ ಅಲ್ಲೇ ಕಾಯ್ತಾ ಕೂತಿದ್ದಂತಹ CRPF ಸಂತೋಷ್ ಕುಮಾರ್ ಅವರು ಇವರ ಮೇಲೆ ಗುಂಡಿನ ಮಳೆನೆ ಸುರಿಸ್ತಾರೆ. ಕಾನ್ಸ್ಟೇಬಲ್ ಸಂತೋಷ್ ಕುಮಾರ್ ಅವರು 3 ಜನ ಇದ್ದಂತಹ ಈ ಗ್ರೂಪ್ ನಲ್ಲಿ 2 ಜನರನ್ನ ಶೂಟ್ ಮಾಡಿ ಸಾಯಿಸ್ತಾರೆ. ಅಂಡ್ 3ನೇದವನಿಗೋಸ್ಕರ ಟಾರ್ಗೆಟ್ ಮಾಡ್ತಾರೆ. ಆದ್ರೆ ತನ್ನ ಜೀವನ ಉಳಿಸ್ಕೊಳ್ಳೋದಕ್ಕೋಸ್ಕರ ಈ 3ನೇ ಟೆರರಿಸ್ಟ್ ಇವ್ರ ಮೇಲೆ ತುಂಬಾ ಸಾರಿ ತನ್ನ AK-47 ನಿಂದ ಶೂಟ್ ಮಾಡ್ತಾನೆ. ಬಟ್ ಕಾನ್ಸ್ಟೇಬಲ್ ಸಂತೋಷ್ ಅವರು ಎಲ್ಲಿದ್ದಾರೆ ಅಂತ ಗೊತ್ತಾಗದಿರೋ ಕಾರಣದಿಂದಾಗಿ ಆತನ ಪ್ರಯತ್ನ ವಿಫಲವಾಗುತ್ತೆ. ಕಾನ್ಸ್ಟೇಬಲ್ ಸಂತೋಷ್ ಅವರು ಇವನು ಕೂಡ ಹೊಡೆದಾಕ್ತಾರೆ. ಇಷ್ಟೊತ್ತಿಗೆ ಆಲ್ರೆಡಿ 3 ಜನ ಟೆರರಿಸ್ಟ್ ಗಳನ್ನ ಹೊಡೆದಾಕ್ಲಾಗಿತ್ತು. ಬಟ್ ಆದ್ರೂ ಇನ್ನು 2 ಜನ ಜೀವಂತವಾಗಿದ್ರು. ಬೇರೆ ಬೇರೆ ಗೇಟ್ ಗಳ ಕಡೆಗೆ ಕಂಡಲ್ಲಿ ಗುಂಡುಗಳನ್ನ ಹಾರಿಸ್ತಾ ಓಡ್ತಾ ಇದ್ರು. ಆದ್ರೆ ಯಾವಾಗ ಈ ಉಳಿದಿರುವಂತಹ 2 ಜನ ಟೆರರಿಸ್ಟ್ ಗಳಿಗೆ ಗೊತ್ತಾಗುತ್ತೆ ಪಾರ್ಲಿಮೆಂಟ್ ನ ಎಲ್ಲಾ ಡೋರ್ ಗಳನ್ನು ಬಂದ್ ಮಾಡಿದ್ದಾರೆ ಅಂತ ಹೇಳಿ, ಆ 2ರಲ್ಲಿ ಒಬ್ಬ ಟಿವಿ ಕೇಬಲ್ ಗಳ ಹೆಲ್ಪ್ ತಗೊಂಡು ಪಾರ್ಲಿಮೆಂಟ್ ನ ಫಸ್ಟ್ ಫ್ಲೋರ್ ನ ಹತ್ತೋದಕ್ಕೋಸ್ಕರ ಟ್ರೈ ಮಾಡ್ತಾನೆ. ಬಟ್ ಅಲ್ಲೇ ಇದ್ದಂತಹ ಪಾರ್ಲಿಮೆಂಟ್ ಸೆಕ್ಯೂರಿಟಿ ಫೋರ್ಸ್ ಅವರು ಈತನ ಮೇಲೆ ಶೂಟ್ ನ ಸ್ಟಾರ್ಟ್ ಮಾಡ್ತಾರೆ. ತನಗೆ ಗುಂಡು ತಗಲಿ ಆತ ಕೆಳಗಡೆ ಬಿದ್ದಿದ್ರು ಸರೆಂಡರ್ ಆಗದೆ ಸೋಲ್ ಒಪ್ಕೊಳ್ದೇನೆ ಅಲ್ಲಿದ್ದಂತಹ CRPF ಅವರ ಮೇಲೆ ಫೈರಿಂಗ್ ಮಾಡ್ತಾನೆ. ಬಟ್ ಇದರಿಂದ ಯಾವುದೇ ತನ್ನದಂತಹ ಯೂಸ್ ಆಗಲ್ಲ. ಅಲ್ಲಿದ್ದಂತಹ CRPF ಅವರು ಆತನನ್ನ ಶೂಟ್ ಮಾಡ್ತಾರೆ. ನೋಡಿ, ಇಲ್ಲಿಗೆ ಬಂದಂತಹ ಟೆರರಿಸ್ಟ್ ಗ್ರೂಪ್ ನಲ್ಲಿ ಇನ್ನೂ ಒಬ್ಬ ಟೆರರಿಸ್ಟ್ ಉಳ್ಕೊಂಡಿದ್ದ. ಅಂಡ್ ಆತನಿಗೆ ತುಂಬಾ ಕ್ಲಿಯರ್ ಆಗಿ ಗೊತ್ತಾಗಿತ್ತು ಪಾರ್ಲಿಮೆಂಟ್ ಇಂದ ನಾನು ಜೀವಂತವಾಗಿ ಹೋಗಲ್ಲ ಅನ್ನೋದ್ರ ಬಗ್ಗೆ. ಸೊ ಹಾಗಾಗಿ ಆತ ಎಷ್ಟಾಗುತ್ತೋ ಅಷ್ಟು ಡ್ಯಾಮೇಜ್ ನ ಮಾಡಿ ಸಾಯ್ಬೇಕು ಅಂತ ಹೇಳಿ ಫಿಕ್ಸ್ ಆಗಿದ್ದ. ಅಂಡ್ ಪಾರ್ಲಿಮೆಂಟ್ ನ ಒಳಗಡೆ ಹೋಗಕ್ ಆಗಲ್ಲ ಅನ್ನೋದ್ರ ಬಗ್ಗೆ ಈತನಿಗೆ ಕ್ಲಿಯರ್ ಆಗಿ ಗೊತ್ತಿತ್ತು. ಎಲ್ಲಾ ಗೇಟ್ ಗಳು ಕ್ಲೋಸ್ ಆಗಿತ್ತು. ಇದರಿಂದ ಸಿಟ್ ಆಗಿದ್ದಂತಹ ಈತ ಗೇಟ್ ನಂಬರ್ 1 ಹತ್ರ ಬಂದು ತನ್ನನ್ನ ತಾನು ಬ್ಲಾಸ್ಟ್ ಮಾಡ್ಕೊಂಡು ಸಾಯ್ತಾನೆ. ಎಲ್ಲಾ ಕಡೆನೂ ಧೂಳು, ಬೆಂಕಿ ಮತ್ತೆ ಮನುಷ್ಯನ ಸುಟ್ಟ ದೇಹಗಳು ಬಿದ್ದಿದ್ವು. ಅಲ್ಲಿರುವಂತ ಪ್ರತಿಯೊಬ್ಬರು ಹೆದರ್ಕೊಂಡಿದ್ರು. ಮೀಡಿಯಾ ಇದನ್ನ ಲೈವ್ ಆಗಿ ಟೆಲಿಕಾಸ್ಟ್ ಮಾಡ್ತಾ ಇತ್ತು. ಇವನ್ ಮೀಡಿಯಾದ ಕೆಲವೊಂದಿಷ್ಟು ಜನರಿಗೂ ಕೂಡ ತುಂಬಾ ದೊಡ್ಡ ಮಟ್ಟದಲ್ಲಿ ಗಾಯಗಳಾಗಿದ್ವು. ಈ 5 ಜನ ಟೆರರಿಸ್ಟ್ ಗಳು ಸತ್ತ ಮೇಲೂ ಕೂಡ ಪಾರ್ಲಿಮೆಂಟ್ ಸೆಕ್ಯೂರಿಟಿಯ ಟೀಮ್ ಏನಿದೆ ಅವರು ನಿಂತ್ಕೊಂಡಿದ್ದಂತಹ ಜಗದಿಂದ ಅಳಗಾಡಿರ್ಲಿಲ್ಲ. ಯಾಕಂದ್ರೆ ಎಷ್ಟು ಜನ ಟೆರರಿಸ್ಟ್ ಗಳು ಪಾರ್ಲಿಮೆಂಟ್ ಅಟ್ಯಾಕ್ ನಲ್ಲಿ ಬಂದಿದ್ದಾರೆ ಅಂಡ್ ಇನ್ನೂ ಎಷ್ಟು ಜನ ಬದುಕಿರಬಹುದು ಅನ್ನೋದ್ರ ಬಗ್ಗೆ ಅವ್ರಿಗೆ ಯಾವುದೇ ಐಡಿಯಾ ಇರ್ಲಿಲ್ಲ. ಯಾವಾಗ ತುಂಬಾ ಹೊತ್ತುಗಳ ಕಾಲ ಫೈರಿಂಗ್ ಆಗದೆ ನಿಂತ್ಕೊಳ್ಳುತ್ತೋ ಆ ಸಂದರ್ಭಕ್ಕೆ ಸೆಕ್ಯೂರಿಟಿ ಫೋರ್ಸಸ್ ಅವರು ತಮ್ಮ ಜಾಗದಿಂದ ಮುಂದೆ ಬರ್ತಾರೆ ಅಂಡ್ ಅವರೊಟ್ಟಿಗೆ ಆಂಬ್ಯುಲೆನ್ಸ್ ಗಳು ಕೂಡ ಪಾರ್ಲಿಮೆಂಟ್ ನ ಒಳಗೆ ಬರುತ್ತೆ. ಪಾರ್ಲಿಮೆಂಟ್ ನ ಸಣ್ಣ ರೂಮ್ ಇಂದ ಹಿಡಿದು ಪ್ರತಿ ಒಂದು ಪ್ಲೇಸ್ ಗಳನ್ನು
ವಿಷಯಗಳನ್ನು ಚೆಕಿಂಗ್ ಮಾಡಲು ಸ್ಟಾರ್ಟ್ ಮಾಡ್ತಾರೆ. ಅದರೊಟ್ಟಿಗೆ ಹೊರಗಿನ ಎಲ್ಲಾ ವಿಷಯಗಳನ್ನು ಮೀಡಿಯಾದವರು ಕಂಪ್ಲೀಟ್ ಕವರೇಜ್ ಮಾಡ್ತಾ ಇದ್ರು. ಎಲ್ಲಿ ನೋಡಿದ್ರು ಈ ಪಾರ್ಲಿಮೆಂಟ್ ಅಟ್ಯಾಕ್ ಬಗ್ಗೆನೇ ಮಾತಾಡ್ತಾ ಇದ್ರು. 3 ತಾಸುಗಳ ಆದ್ಮೇಲೆ ಒಳಗಡೆ ಇದ್ದಂತಹ ರಾಜಕಾರಣಿಗಳನ್ನ ಹೊರಗಡೆ ಕರ್ಕೊಂಡ್ ಬರಲಾಗುತ್ತೆ. ಎಕ್ಸಾಕ್ಟ್ 45 ನಿಮಿಷಗಳ ಕಾಲ ನಡೆದಂತಹ ಈ ಅಟ್ಯಾಕ್ ನಲ್ಲಿ ಪಾರ್ಲಿಮೆಂಟ್ ನ ಸೆಕ್ಯೂರಿಟಿ ಫೋರ್ಸಸ್ ಮತ್ತೆ ಡೆಲ್ಲಿ ಪೊಲೀಸ್ ಈ ಟೆರರಿಸ್ಟ್ ಗಳಿಗೆ ಒಂದು ಸರಿಯಾದಂತ ಉತ್ತರವನ್ನೇ ಕೊಟ್ಟಿದ್ರು. 5 ಜನ ಟೆರರಿಸ್ಟ್ ಗಳನ್ನ ಹೊಡೆದು ಹಾಕಿದ್ರು. ಆದ್ರೆ ಈ ಟೆರರಿಸ್ಟ್ ಗಳ ಅಟ್ಟಹಾಸವನ್ನ ಮಟ್ಟ ಹಾಕೋದ್ರೊಳಗಡೆ ಡೆಲ್ಲಿ ಪೊಲೀಸ್ ನ 6 ಜನ ಪೊಲೀಸರು ಮತ್ತೆ ಪರ್ಸನಲ್ ಸೆಕ್ಯೂರಿಟಿ ಫೋರ್ಸ್ ನ 2 ಜನ ಈ ದೇಶಕ್ಕಾಗಿ ಪ್ರಾಣ ಬಿಡ್ತಾರೆ. ಸಾವು ಮತ್ತೆ ಬದುಕಿನ ಮಧ್ಯೆ ನಡೆದಂತ ಈ ಹೋರಾಟದಲ್ಲಿ ಒಬ್ಬ ಗಾರ್ಡನರ್ ಕೂಡ ಸಾವನ್ನಪ್ಪಿದ್ರು. ಒಟ್ಟಿಗೆ 18 ಜನಕ್ಕೆ ತುಂಬಾ ಸೀರಿಯಸ್ ಇಂಜುರಿಗಳಾಗಿದ್ವು. ನೋಡಿ, ಇಲ್ಲಿಗೆ ಬಂದಿದ್ದಂತಹ ಆ ಕೆಟ್ಟ ಕ್ರಿಮಿ ಕೀಟಗಳೇನಿದಾವೆ ಆ 5 ಜನರ ಸಾವನ್ನ ಹೊರತುಪಡಿಸಿದ್ರೆ ನಮ್ಮ ದೇಶ ಆ ಕ್ಷಣಕ್ಕೆ 9 ಅಮಾಯಕ ಜೀವಗಳನ್ನ ಕಳೆದುಕೊಂಡಿತ್ತು. ಪಾರ್ಲಿಮೆಂಟ್ ನ ಮೇಲೆ ಆಗಿರುವಂತಹ ಈ ಒಂದು ದಾಳಿಯ ಬಗ್ಗೆ ಯಾರಿಗೂ ಒಂದು ಸಣ್ಣ ಸುಳಿವು ಇರಲಿಲ್ಲ. ಅಂಡ್ ಬಂದಿರುವಂತಹ ಈ 5 ಜನ ಎಲ್ಲಿಂದ ಬಂದಿದ್ದಾರೆ ಅನ್ನೋದು ಕೂಡ ಯಾರಿಗೂ ಗೊತ್ತಾಗಿರ್ಲಿಲ್ಲ. ಆದ್ರೆ ಅವ್ರು ತಗೊಂಡ್ಬಂದಿದ್ದಂತಹ ಅಂಬಾಸಿಡರ್ ಕಾರ್, ಅದರಲ್ಲಿದ್ದಂತಹ ಗ್ರೆನೇಡ್ಸ್ ಮತ್ತೆ AK-47 ಗನ್ಗಳನ್ನ ನೋಡಿದಾಗ ತುಂಬಾ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇತ್ತು ಇವರೆಲ್ಲರೂ ಪಾಕಿಸ್ತಾನಿ ನ್ಯಾಷನಲ್ಸ್ ಇರ್ಬೋದು ಅಂತ ಹೇಳಿ. ಅಂಡ್ ಅದರೊಟ್ಟಿಗೆ ಅವರ ಬ್ಯಾಗ್ಗಳಲ್ಲಿ ಡ್ರೈ ಫ್ರೂಟ್ಸ್ ಕವರ್ ಗಳು ಕೂಡ ಸಿಗ್ತವೆ. ಅದರಿಂದ ಅರ್ಥ ಆಗುತ್ತೆ ಇವರು ಪಾರ್ಲಿಮೆಂಟ್ ನ ಅಟ್ಯಾಕ್ ಮಾಡಿ ಒಳಗಡೆ ಇರುವಂತಹ MLA MP ಗಳನ್ನ ಹಾಸ್ಟೇಜಸ್ ಆಗಿ ಇಟ್ಕೋಬೇಕು ಅಂತ ಹೇಳಿ ಪ್ಲಾನ್ ಮಾಡಿದ್ರು ಅಂತ. ಅಂಡ್ ಇವನ್ ಇನ್ವೆಸ್ಟಿಗೇಷನ್ ಅಲ್ಲಿ ಗೊತ್ತಾಗುತ್ತೆ ಇವ್ರು ತಗೊಂಡ್ಬಂದಿದ್ದಂತಹ ಅಂಬಾಸಿಡರ್ ಕಾರ್ ನಲ್ಲಿ ದೊಡ್ಡ ಮಟ್ಟದ ಎಕ್ಸ್ಪ್ಲೋಸಿವ್ ಗಳನ್ನು ಕೂಡ ಸ್ಟೋರ್ ಮಾಡ್ಕೊಂಡ್ ಬಂದಿದ್ರು ಅಂತ ಹೇಳಿ. ಸೊ ಇದೆಲ್ಲದ್ರಿಂದ ಇನ್ವೆಸ್ಟಿಗೇಷನ್ ಟೀಮ್ ನವರಿಗೆ ಅರ್ಥ ಆಗಿತ್ತು ಈ ಎಕ್ಸ್ಪ್ಲೋಸಿವ್ ತುಂಬಿರುವಂತಹ ಗಾಡಿಯನ್ನ ಅವರು ಪಾರ್ಲಿಮೆಂಟ್ ನ ಒಳಗಡೆ ತಗೊಂಡು ಹೋಗಿ ಈ ಎಕ್ಸ್ಪ್ಲೋಸಿವ್ ಗಳನ್ನ ಯೂಸ್ ಮಾಡಬೇಕು ಅಂತ ಹೇಳಿ ಪ್ಲಾನ್ ಮಾಡಿದ್ರು ಅಂತ. ನೋಡಿ, ಈ ಟೆರರಿಸ್ಟ್ ಗಳು ಈ ಅಟ್ಯಾಕ್ ಅನ್ನ 13th December 2001 ಮಾಡಿರಬಹುದು. ಬಟ್ ಈ ಅಟ್ಯಾಕ್ ನ ಪ್ಲಾನ್ ಸುಮಾರು ವರ್ಷಗಳ ಹಿಂದೆನೆ ಫಿಕ್ಸ್ ಆಗಿತ್ತು. ನಿಮ್ಗೆ ಗೊತ್ತಿರಬಹುದು 24th December 1999 ನಲ್ಲಿ IC-814 ಅನ್ನುವಂತಹ ಫ್ಲೈಟ್ ಅನ್ನ ಟೆರರಿಸ್ಟ್ ಗಳು ಹೈಜಾಕ್ ಮಾಡಿದ್ರು. ಅದಾದ್ಮೇಲೆ ನೇಪಾಳದಿಂದ ದಿಲ್ಲಿಗೆ ಬರಬೇಕಾಗಿದ್ದಂತಹ ಫ್ಲೈಟ್ ಅನ್ನ ಅಫ್ಘಾನಿಸ್ತಾನ್ಗೆ ತಗೊಂಡು ಹೋಗ್ಲಾಗುತ್ತೆ. ಅಂಡ್ ಆ ಟೆರರಿಸ್ಟ್ ಗಳು ಭಾರತ ಸರ್ಕಾರದ ಜೊತೆಗೆ ಅಫ್ಘಾನಿಸ್ತಾನದಲ್ಲಿ ಕುತ್ಕೊಂಡು ನೆಗೋಷಿಯೇಟ್ ಮಾಡ್ತಾರೆ. ಸೊ ಆ ನೆಗೋಷಿಯೇಷನ್ ನಲ್ಲಿ ಭಾರತ ಸರ್ಕಾರ 3 ಜನ ಟೆರರಿಸ್ಟ್ ಗಳನ್ನ ಬಿಟ್ಕೊಡ್ಬೇಕಾಗುತ್ತೆ. ಈ ರಿಲೀಸ್ ಆದಂತಹ 3 ಜನ ಟೆರರಿಸ್ಟ್ ಗಳಲ್ಲಿ ಕುಖ್ಯಾತ ಟೆರರಿಸ್ಟ್ ಆದಂತಹ ಮುಲಾನಾ ಮಸೂದ್ ಅಜರ್ ಕೂಡ ಇದ್ದ. ಈ ಹೈಜಾಕ್ ಇಂದ ರಿಲೀಸ್ ಆದ್ಮೇಲೆ ಮುಲಾನಾ ಮಸೂದ್ ಅಜರ್ ಪಾಕಿಸ್ತಾನ್ಗೆ ಹೋಗಿ ಜೈಷ್ ಎ ಮೊಹಮ್ಮದ್ ಅನ್ನುವಂತ ಒಂದು ಟೆರರಿಸ್ಟ್ ಸಂಘಟನೆಯನ್ನು ಕೂಡ ಕಟ್ತಾನೆ. ಅಂಡ್ ಆ ದಿನದಿಂದಾನೇ ಈತ ಭಾರತ ಸರ್ಕಾರದ ಮೇಲೆ ಸೇಡ್ ತೀರಿಸಿಕೊಳ್ಳೋದಕ್ಕೋಸ್ಕರ ಈ ತರದ ಅಟ್ಯಾಕ್ ಗಳನ್ನ ಪ್ಲಾನ್ ಮಾಡ್ತಾ ಇದ್ದ. ಆತನ ಅಟ್ಯಾಕ್ ನ ಮೊದಲನೇ ಸ್ಟೆಪ್ ಈ ಪಾರ್ಲಿಮೆಂಟ್ ಮೇಲೆ ಅಟ್ಯಾಕ್ ಮಾಡೋದಾಗಿತ್ತು. ಆದ್ರೆ ಈ ಒಂದು ಅಟ್ಯಾಕ್ ಮಾಡೋದಕ್ಕೋಸ್ಕರ ಮೌಲಾನಾ ಮಸೂದ್ ಅಜರ್ಗೆ ಕೆಲವೊಂದಿಷ್ಟು ಜನ ಹುಡುಗರ ಅವಶ್ಯಕತೆ ಇತ್ತು. ಯಾರೆಲ್ಲ ಸತ್ತ ಮೇಲೆ ನಿಮ್ಗೆ ಸ್ವರ್ಗ ಸಿಗುತ್ತೆ ಅಂತ ಹೇಳಿದ ತಕ್ಷಣ ನಂಬ್ತಾರೋ ಆ ತರದ ಹುಡುಗರನ್ನ ಈತ ಹುಡುಕ್ತಾ ಇದ್ದ. ಈತನಿಗೋಸ್ಕರ ಜೀವ ಕೊಡಕ್ಕೂ ಅವ್ರು ರೆಡಿ ಆಗಿರ್ತಾ ಇದ್ರು. ಆ ತರದ ಹುಡುಗರು ಈತನಿಗೆ ಸಿಗ್ತಾರೆ. ಮೌಲಾನಾ ಮಸೂದ್ ಅಜರ್ ಈ ಒಂದು ಹುಡುಗರನ್ನ ಟ್ರೈನ್ ಮಾಡೋದಕ್ಕೋಸ್ಕರ ಆಲ್ರೆಡಿ IC-814 ಪ್ಲೇನ್ ನ ಹೈಜಾಕ್ ಮಾಡಿದಂತ ಮೊಹಮ್ಮದ್ ಅಲಿಯಾ ಸನ್ನಿ ಅಹಮದ್ ಗಾಜಿನ ಹೆಲ್ಪ್ ತಗೋತಾನೆ. ಅಂಡ್ ಗಾಜಿ ಈ ಎಲ್ರಿಗೂ ಟ್ರೈನಿಂಗ್ ಕೊಟ್ಟು 5 ಜನರ ಗುಂಪನ್ನ ರೆಡಿ ಮಾಡ್ತಾನೆ. ನೋಡಿ, ಈ ಗ್ರೂಪ್ ಅಲ್ಲಿ ಯಾವ ತರದ ಹುಡುಗರು ಇದ್ರು ಅಂದ್ರೆ ಅವ್ರ ಬ್ರೈನ್ ವಾಶ್ ಎಷ್ಟರ ಮಟ್ಟಿಗೆ ಆಗಿರ್ತಾ ಇತ್ತು ಅಂದ್ರೆ ಹೆಚ್ಚಾಗಿ ಅವ್ರು ಎಲ್ರಿಗೂ ಹೇಳುವಂತಹ ಒಂದೇ ವಿಷಯ, ನೀವು ಸತ್ತ ಮೇಲೆ ಜನ್ನತ್ಗೆ ಹೋಗ್ತೀರಾ, ನೀವು ಸತ್ತ ಮೇಲೆ ಸ್ವರ್ಗಕ್ಕೆ ಹೋಗ್ತೀರಾ. ಸೇಮ್ ಥಾಟ್. ಇವನ್ IC-814 ಪ್ಲೇನ್ ನ ಹೈಜಾಕ್ ಬಗ್ಗೆ ನಾನು ವಿಡಿಯೋ ಮಾಡಿದ್ದೆ. ಅಲ್ಲೂ ನಾನು ನಿಮ್ಗೆ ಈ ವಿಷಯ ಹೇಳಿದ್ದೆ. ಅದರೊಟ್ಟಿಗೆ ಮುಂಬೈ ಮೇಲೆ ಆದಂತಹ ಅಟ್ಯಾಕ್ ಬಗ್ಗೆ ಸುಮಾರು 40 ನಿಮಿಷದ ವಿಡಿಯೋ ಮಾಡಿದ್ವಿ. ಅಲ್ಲೂ ಕೂಡ ಅಫ್ಜಲ್ ಕಸಬ್ ನ ಸ್ಟೇಟ್ಮೆಂಟ್ ಪ್ರಕಾರ ಆತನು ಇದನ್ನೇ ಹೇಳಿದ್ದ. ಸೊ ಈ 5 ಜನರ ಗುಂಪು ಈ ಮೌಲಾನಾ ಮಸೂದ್ ಅಜರ್ಗೋಸ್ಕರ ಪ್ರಾಣ ಕೊಡೋಕು ರೆಡಿ ಇದ್ರು. ನೋಡಿ, ಭಾರತದ ಜೈಲಿನಲ್ಲಿ ತುಂಬಾ ಸಮಯ ಕಳೆದಿದ್ದಂತಹ ಅಜರ್ಗೆ ಭಾರತದ ಬಗ್ಗೆ ಸುಮಾರು ವಿಷಯಗಳು ಆಲ್ರೆಡಿ ಗೊತ್ತಾಗಿತ್ತು. ಅಂಡ್ ಜಮ್ಮು ಕಾಶ್ಮೀರಿನ ಜೈಲಿನಲ್ಲಿ ಶಿಕ್ಷೆ ಅನುಭವಿಸುವಾಗ್ಲೇನೆ ಈತ ಸುಮಾರು ವಿಷಯಗಳನ್ನ ತಿಳ್ಕೊಂಡು ರೆಡಿ ಆಗಿದ್ದ. ಅಜರ್ಗೆ ಆಲ್ರೆಡಿ ಗೊತ್ತಾಗಿತ್ತು ಪಾರ್ಲಿಮೆಂಟ್ ನ ಹೊರಗಡೆ ಇರುವಂತಹ ಸೆಕ್ಯೂರಿಟಿ ಅಷ್ಟೊಂದು ಟೈಟ್ ಆಗಿಲ್ಲ, ರೋಡ್ ನಲ್ಲಿ ಓಡಾಡುವಂತಹ ಗಾಡಿಗಳನ್ನ ಚೆಕ್ ಕೂಡ ಮಾಡಲ್ಲ ಅನ್ನೋದ್ರ ಬಗ್ಗೆ. ಸೊ ಈ ಒಂದು ಸೆಕ್ಯೂರಿಟಿ ವೀಕ್ ನ ಕಾರಣಗಳನ್ನ ಇಟ್ಕೊಂಡೆ ಅಜರ್ ಈ ಒಂದು ಪ್ಲಾನ್ ನ ಎಕ್ಸಿಕ್ಯೂಟ್ ಮಾಡೋದಕ್ಕೆ ರೆಡಿ ಆಗಿದ್ದ. ಅಂಡ್ ಆತನಿಗೆ ಈ ವಿಷಯನೂ ಕೂಡ ಗೊತ್ತಿತ್ತು ಪಾರ್ಲಿಮೆಂಟ್ ನ ಸುತ್ತಮುತ್ತ CCTV ಕ್ಯಾಮೆರಾಗಳ ಸಂಖ್ಯೆ ತುಂಬಾ ಕಡಿಮೆ ಇದೆ ಅನ್ನೋದ್ರ ಬಗ್ಗೆ. ಇದೆಲ್ಲದನ್ನು ಕೂಡ ಅಜರ್ ತಾನು ರೆಡಿ ಮಾಡಿದ್ದಂತಹ ಟೀಮ್ ಗೆ ಕಂಪ್ಲೀಟ್ ಎಕ್ಸ್ಪ್ಲೇನ್ ಮಾಡ್ತಾನೆ. ಪಾರ್ಲಿಮೆಂಟ್ ನ ಮೇನ್ ಗೇಟ್ ನ ರೈಟ್ ಸೈಡ್ ಇಂದ ಹೋಗಿ ತುಂಬಾ ಈಸಿಲಿ ಎಕ್ಸೆಸ್ ಮಾಡಬಹುದಾಗಿತ್ತು. ಬಟ್ ಆದ್ರೆ ಈ ಕೆಲಸನ ಒಬ್ಬ ವ್ಯಕ್ತಿ ನಡ್ಕೊಂಡು ಹೋಗಿ ರೀಚ್ ಆಗೋದು ತುಂಬಾ ಕಷ್ಟದ ಕೆಲಸ ಆಗಿತ್ತು. ಸೊ ಹಾಗಾಗಿ ನೀವು ಕಾರ್ ನ ತಗೊಂಡು ಒಳಗಡೆ ಹೋಗುವಂತಹ ಪ್ಲಾನ್ ಮಾಡಿರ್ತಾರೆ. ಇವ್ರು ಮಾಡ್ಕೊಂಡಿದ್ದಂತಹ ಪ್ಲಾನ್ ನ ಪ್ರಕಾರ ಟೆರರಿಸ್ಟ್ ಎಲ್ಲರೂ ಕಾರ್ ನಿಂದ ಬರ್ತಿದ್ದಂಗೆನೆ ಗೇಟ್ ನಂಬರ್ 1 ಹತ್ರ ಬಂದು ಮೂವಿಂಗ್ ಕಾರ್ ನಿಂದ ಜಂಪ್ ಮಾಡಬೇಕು ಅನ್ಕೊಂಡಿದ್ರು. ಅದಾದ್ಮೇಲೆ ತಮ್ಮ ಹತ್ರ ಇದ್ದಂತಹ ಗ್ರೆನೇಡ್ ಗಳಿಂದ ಅದೇ ಕಾರ್ ನ ಮೇಲೆ ಬ್ಲಾಸ್ಟ್ ಮಾಡಬೇಕು ಅನ್ಕೋತಾರೆ. ಸೊ ಈ ಮೂವಿಂಗ್ ಕಾರ್ 11th ಗೇಟ್ ಹತ್ರ ಹೋಗಿ ಬ್ಲಾಸ್ಟ್ ಆದ್ಮೇಲೆ ಅಲ್ಲಿರುವಂತಹ ಸೆಕ್ಯೂರಿಟಿ ಗಾರ್ಡ್ ಗಳು 11th ಗೇಟ್ ಹತ್ರ ಬಂದಾಗ ಗೇಟ್ ನಂಬರ್ 1 ನಿಂದ ಇವರು ಪಾರ್ಲಿಮೆಂಟ್ ನ ಒಳಗಡೆ ಎಕ್ಸೆಸ್ ಮಾಡಬೇಕು ಅನ್ಕೊಂಡಿದ್ರು. ಒನ್ಸ್ ಅವರು ಒಳಗಡೆ ಬಂದ್ಮೇಲೆ ಅಲ್ಲಿರುವ
ಇರುವಂತಹ ಎಲ್ಲ MP ಗಳನ್ನ ಹಾಸ್ಟೇಜ್ ಆಗಿ ಇಟ್ಕೊಂಡು ಮಸೂದ್ ಅಜರ್ಗೆ ಕಾಲ್ ಮಾಡಬೇಕು ಅನ್ಕೋತಾರೆ. ಅಂಡ್ ಕೊನೆಯದಾಗಿ ಮೌಲಾನಾ ಮಸೂದ್ ಅಜರ್ ಇಂಡಿಯನ್ ಗೌರ್ಮೆಂಟ್ ಜೊತೆಗೆ ಮಾತಾಡಿ ತನ್ನ ಅವಶ್ಯಕತೆಗಳನ್ನ ಪೂರ್ತಿ ಮಾಡ್ಕೋತಾನೆ ಅನ್ನೋದು ಇವರ ಪ್ಲಾನ್ ಆಗಿತ್ತು. ಈ ಒಂದು ಪ್ಲಾನ್ ನ ಎಕ್ಸಿಕ್ಯೂಟ್ ಮಾಡೋದಕ್ಕೋಸ್ಕರ ಮೌಲಾನಾ ಮಸೂದ್ ಅಜರ್ ಪಾಕಿಸ್ತಾನದ ನ್ಯಾಷನಲಿಸ್ಟ್ ಆದಂತಹ ಗಾಜಿ ಬಾಬಾ ಅನ್ನೋನ್ನ ಕಾಂಟ್ಯಾಕ್ಟ್ ಮಾಡ್ತಾನೆ. ನೋಡಿ, ಈ ಗಾಜಿ ಬಾಬಾ ಆ ಟೈಮ್ ನಲ್ಲಿ ಕಾಶ್ಮೀರದ ಪುಲ್ವಾಮಾನಲ್ಲಿ ಅಂಡರ್ ಕವರ್ ಏಜೆಂಟ್ ಆಗಿ ವರ್ಕ್ ಮಾಡ್ತಿದ್ದ. ಈ ಗಾಜಿ ಬಾಬಾನ ಕೆಲಸ ಆಗಿತ್ತು ಈ 5 ಜನ ಟೆರರಿಸ್ಟ್ ಗಳನ್ನ ತನ್ನ ಹತ್ರ ಸ್ವಲ್ಪ ದಿನ ಇಟ್ಕೊಂಡು ಅವರನ್ನ ಸೇಫ್ ಆಗಿ ಡೆಲ್ಲಿ ಕರ್ಕೊಂಡು ಹೋಗಿ ರೀಚ್ ಮಾಡಿಸುವಂತದ್ದು. ಆದ್ರೆ ಗಾಜಿ ಬಾಬಾ ಖುದ್ದು ತಾನೇ ಅಂಡರ್ ಕವರ್ ನಲ್ಲಿ ಕೆಲಸ ಮಾಡ್ತಿರೋದ್ರಿಂದಾಗಿ ಈ 5 ಜನರನ್ನ ಡೆಲ್ಲಿಗೆ ರೀಚ್ ಮಾಡಿಸೋದು ತುಂಬಾ ರಿಸ್ಕಿ ಅಂತ ಆತನಿಗೆ ಗೊತ್ತಿತ್ತು. ಸೊ ಹಾಗಾಗಿ ಈತ ಅಫ್ಜಲ್ ಗುರುನ ಸಹಾಯ ಕೇಳ್ತಾನೆ. ಮೊಹಮ್ಮದ್ ಅಫ್ಜಲ್ ಗುರು ಜಮ್ಮು ಕಾಶ್ಮೀರ್ ಲಿಬರೇಷನ್ ಫ್ರಂಟ್ JKML ನ ಫಾರ್ಮರ್ ಮಿಲಿಟೆಂಟ್ ಆಗಿದ್ದ. ಒನ್ ಟೈಮ್ ನಲ್ಲಿ ಈ ಅಫ್ಜಲ್ ಗುರು ಕೂಡ ಜಿಹಾದಿ ಸಂಘಟನೆಗಳಲ್ಲಿ ಇನ್ವಾಲ್ವ್ ಆಗಿದ್ದಂತ ವ್ಯಕ್ತಿ ಆಗಿದ್ದ. ಆದ್ರೆ ಅದರಿಂದ ಹೊರಗಡೆ ಬಂದ ಮೇಲೆ ಮೆಡಿಕಲ್ ಇಕ್ವಿಪ್ಮೆಂಟ್ ಗಳನ್ನ ಕಮಿಷನ್ ಬೇಸಿಸ್ ನಲ್ಲಿ ಮಾರುವಂತ ಏಜೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದ. ಗಾಜಿ ಬಾಬಾಗೆ ತುಂಬಾ ಚೆನ್ನಾಗಿ ಗೊತ್ತಿತ್ತು ಅಫ್ಜಲ್ ಗುರು ಈ ಫಿಜಾಯಿನ್ ಸ್ಕ್ವಾಡ್ ನ ಆರಾಮಾಗಿ ಡೆಲ್ಲಿವರೆಗೂ ರೀಚ್ ಮಾಡಿಸಬಹುದು ಅಂತ ಹೇಳಿ. ಮೊದಲು ಗಾಜಿ ಬಾಬಾ ಹೇಳಿದಂತಹ ಈ ಕೆಲಸವನ್ನ ಮಾಡೋದಕ್ಕೋಸ್ಕರ ಅಫ್ಜಲ್ ಗುರು ಒಪ್ಕೊಳ್ಳೋದಿಲ್ಲ. ಬಟ್ ಯಾವಾಗ ಗಾಜಿ ಬಾಬಾ ಒಂದು ದೊಡ್ಡ ಮಟ್ಟದ ಹಣ ಆಫರ್ ಮಾಡ್ತಾನೆ, ಅವಾಗ ಈ ಅಫ್ಜಲ್ ಗುರುನ ಮನಸ್ಸು ಮನಪರಿವರ್ತನೆ ಆಗಿ ಈ ಒಂದು ಕೆಟ್ಟ ಕೆಲಸಕ್ಕೆ ಕೈ ಹಾಕ್ತಾನೆ. ಇದಾದ್ಮೇಲೆ 5 ಜನ ಇದ್ದಂತಹ ಈ ಗ್ರೂಪ್ ಅನ್ನ 2 ಗ್ರೂಪ್ ಗಳಾಗಿ ಡಿವೈಡ್ ಮಾಡಿ 3 ಜನ ಮತ್ತು 2 ಜನರನ್ನ ಸಪರೇಟ್ ಮಾಡಿ ದೆಹಲಿಯ 2 ಕಡೆಗೆ ಉಳ್ಕೊಳ್ಳೋದಕ್ಕೋಸ್ಕರ ವ್ಯವಸ್ಥೆ ಮಾಡ್ಕೊಡ್ತಾನೆ. ಅಂಡ್ ಅದೇ ದೆಹಲಿನಲ್ಲಿ ಒಂದು ಲೋಕಲ್ ಕಂಪ್ಯೂಟರ್ ಶಾಪ್ ನಲ್ಲಿ ಫೇಕ್ ಲೋಕಲ್ ಐಡೆಂಟಿಟಿ ಕಾರ್ಡ್ ಗಳನ್ನು ಕೂಡ ಈತ ಮಾಡಿಸ್ಕೊಡ್ತಾನೆ. ಅಂಡ್ ಈ ಪ್ಲಾನ್ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಮುಖ್ಯವಾಗಿ ಇವರಿಗೆ ಒಂದು ಕಾರಿನ ಅವಶ್ಯಕತೆ ಕೂಡ ಇತ್ತು. ಸೊ ಹಾಗಾಗಿ ಪರೋಲ್ ಬಾಜ್ ಹೋಗಿ ಇವರೊಂದು ವೈಟ್ ಕಲರ್ ನ ಅಂಬಾಸಿಡರ್ ಕಾರ್ ನ ಪರ್ಚೇಸ್ ಮಾಡ್ತಾರೆ. ಅಂಡ್ ಅದರೊಟ್ಟಿಗೆ ಒಂದು ಕೆಂಪು ಸೈರನ್ ಕೂಡ ಇವರು ಪರ್ಚೇಸ್ ಮಾಡ್ತಾರೆ, ಯಾಕಂದ್ರೆ ಈಸಿ ಆಗಿ ಚೆಕ್ ಪೋಸ್ಟ್ ಗಳನ್ನ ಕ್ರಾಸ್ ಮಾಡಬಹುದು ಅಂತ ಹೇಳಿ. ಅಂಡ್ ಇವರು ಅಟ್ಯಾಕ್ ಗಿಂತ ಮುಂಚೆನೆ ತುಂಬಾ ದಿನಗಳ ಕಾಲ ಅವರ ಪ್ಲಾನ್ ಗೋಸ್ಕರ ಓಡಾಡಿ ಎಲ್ಲದನ್ನು ತಿಳ್ಕೊಂಡಿರ್ತಾರೆ. ಅಂಡ್ ಡೆಲ್ಲಿಯ ಹೋಲ್ಸೇಲ್ ಮಾರ್ಕೆಟ್ ಹೋಗಿ ದೊಡ್ಡ ಮೊತ್ತದಲ್ಲಿ ಡ್ರೈ ಫ್ರೂಟ್ಸ್ ಗಳನ್ನ ಖರೀದಿ ಮಾಡಿರ್ತಾರೆ, ಯಾಕಂದ್ರೆ ರಾಜಕಾರಣಿಗಳನ್ನ ಹಾಸ್ಟೇಜಸ್ ಆಗಿ ಇಟ್ಕೊಂಡಾಗ ಅಲ್ಲಿ ತಿನ್ಲಿಕ್ಕೆ ಬೇಕಾಗತ್ತೆ ಅಂತ ಹೇಳಿ. ಅಂಡ್ ಆ ಕಾರ್ ನ ಬ್ಲಾಸ್ಟ್ ಮಾಡಬೇಕು ಅನ್ನೋ ಇವರು ಪ್ಲಾನ್ ಗೋಸ್ಕರ ಡೆಲ್ಲಿಯ ಬ್ಲಾಕ್ ಮಾರ್ಕೆಟ್ ಇಂದನೂ ತುಂಬಾನೇ ಎಕ್ಸ್ಪ್ಲೋಸಿವ್ ಗಳನ್ನು ಕೂಡ ಇವರು ಪರ್ಚೇಸ್ ಮಾಡಿರ್ತಾರೆ. ಇವರ ಎಲ್ಲಾ ಪ್ಲಾನ್ ನ ಪ್ರಿಪರೇಷನ್ ಆದ್ಮೇಲೆ ಅದೇ ಓಲ್ಡ್ ಡೆಲ್ಲಿಯ ಒಂದು ಫೇಮಸ್ ಹೋಟೆಲ್ ನಲ್ಲಿ ಇವರ ಜೀವನದ ಕೊನೆಯ ಊಟಕ್ಕೋಸ್ಕರ ಇವರು ಹೋಗ್ತಾರೆ. ಅಲ್ಲಿ ಇವರು ಕಬಾಬ್ ಮತ್ತೆ ಮಟನ್ ನ ಅತಿ ಹೆಚ್ಚಾಗಿ ತಿಂತಾರೆ. ಇವ್ರಿಗೆ ಗೊತ್ತಿತ್ತು ಇದು ಇವರ ಜೀವನದ ಕೊನೆಯ ಊಟನೂ ಆಗ್ಬೋದು ಅಂತ ಹೇಳಿ. ಸೊ ಹಾಗಾಗಿನೇ ಅಫ್ಜಲ್ ಗುರು ಇವ್ರಿಗೆ ನಿಮ್ಗೆ ಎಷ್ಟಾಗತ್ತೆ ಅಷ್ಟು ಕಂಪ್ಲೀಟ್ ಆಗಿ ಇವತ್ತು ಊಟ ಮಾಡಿ ಅಂತಾನು ಹೇಳಿದ್ದ. ಅಂಡ್ 13th ಡಿಸೆಂಬರ್ ಮಾರ್ನಿಂಗ್ ಇವ್ರು ಪರ್ಚೇಸ್ ಮಾಡಿದಂತಹ ಎಲ್ಲಾ ಪ್ರಾಡಕ್ಟ್ ಗಳನ್ನ ಅಂಬಾಸಿಡರ್ ಗೆ ಫಿಲ್ ಮಾಡ್ಕೊಂಡು ಅವರ ಪ್ಲಾನ್ ನ ಎಕ್ಸಿಕ್ಯೂಟ್ ಮಾಡೋದಕ್ಕೋಸ್ಕರ ಪಾರ್ಲಿಮೆಂಟ್ ಹೊರಡ್ತಾರೆ. ಬಟ್ ಅವ್ರು ಅನ್ಕೊಂಡಿದ್ದಂತಹ ಪ್ಲಾನ್ ಪಾರ್ಲಿಮೆಂಟ್ ಅಲ್ಲಿ ಒಂದು ಪ್ಲಾನ್ ಆಗಿನೇ ಉಳಿಯುತ್ತೆ. ಈ ಅಟ್ಯಾಕ್ ಆದ್ಮೇಲೆ ಪೊಲೀಸರು ಸುಮಾರು ಜನರನ್ನ ಅರೆಸ್ಟ್ ಮಾಡ್ತಾ ಇದ್ರು. ಇನ್ವೆಸ್ಟಿಗೇಷನ್ ತುಂಬಾನೇ ಅಗ್ರೆಸಿವ್ ಆಗಿ ಹೋಗ್ತಾ ಇತ್ತು. ಇದ್ರ ಒಟ್ಟಿಗೆ ಭಾರತ ಸರ್ಕಾರನು ಕೂಡ ಇದರ ವಿರುದ್ಧವಾಗಿ ತುಂಬಾ ದೊಡ್ಡ ಸ್ಟೆಪ್ ತಗೊಳ್ಳೋದಕ್ಕೋಸ್ಕರನು ಮುಂದಾಗುತ್ತೆ. ಈ ಅಟ್ಯಾಕ್ ಆಗಿ ಸ್ವಲ್ಪ ಹೊತ್ತಿಗೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಲೈವ್ ನಲ್ಲಿ ಬಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಭಯೋತ್ಪಾದನೆ ಅನ್ನೋದು ಭಾರತ ದೇಶಕ್ಕೆ ಒಂದು ದೊಡ್ಡ ಚಾಲೆಂಜ್ ಆಗಿದೆ, ಆದ್ರೆ ಭಾರತ ಭಯ ಪಡುವಂತಹ ದೇಶ ಅಲ್ಲ. ಅಂಡ್ ದೇಶದ ಮೇಲೆ ಯಾರೇ ದಾಳಿ ಮಾಡಿದ್ರು ಅವ್ರಿಗೆ ತಕ್ಕ ಉತ್ತರ ಕೊಡುವಂತಹ ಶಕ್ತಿ ಭಾರತಕ್ಕಿದೆ ಅಂತ ಹೇಳಿ ಅನೌನ್ಸ್ ಮಾಡ್ತಾರೆ. संसद भवन के बाहर आतंकवादियों की पड़ी हुई लाशें, उनका पाकिस्तानी होने का सत्य हमने पहले भी कहा था और फिर दोहरा रहे हैं कि आतंकवाद का खात्मा हम अपने बल पर करेंगे. ಅಂಡ್ ಪ್ರೈಮ್ ಮಿನಿಸ್ಟರ್ ಅವರ ಸ್ಟೇಟ್ಮೆಂಟ್ ಆದ್ಮೇಲೆ ಹೋಮ್ ಮಿನಿಸ್ಟರ್ LK ಅಡ್ವಾಣಿ ಅವರು ಮೀಡಿಯಾ ಮುಂದೆ ಬಂದು ಒಂದು ಸ್ಟ್ರಾಂಗ್ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ಭಾರತೀಯ ಪಾರ್ಲಿಮೆಂಟ್ ಮೇಲೆ ನಡೆದಿರುವಂತಹ ಈ ದಾಳಿ ಹಿಂದ್ಗಡೆ ಪಾಕಿಸ್ತಾನ್ ಬೇಸ್ಡ್ ಟೆರರಿಸ್ಟ್ ಆರ್ಗನೈಸೇಷನ್ ಗಳಾದಂತಹ ಲಷ್ಕರ್ ಎ ತೈಬಾ ಮತ್ತೆ ಜೈಷ್ ಎ ಮೊಹಮ್ಮದ್ ಸಂಘಟನೆಗಳು ಪ್ಲಾನ್ ಮಾಡ್ಕೊಂಡು ಅಟ್ಯಾಕ್ ಮಾಡಿದ್ದಾರೆ ಅಂತ ಹೇಳಿ. ಅಂಡ್ ಭಾರತದ ಮೇಲೆ ಮಾಡಿರುವಂತಹ ಈ ಅಟ್ಯಾಕ್ ನ ನಾವು ಸುಮ್ಮನೆ ಬಿಡಲ್ಲ, ಇದಕ್ಕೆ ತಕ್ಕ ಉತ್ತರವನ್ನು ನಾವು ಕೊಡ್ತೀವಿ ಅಂತ ಹೇಳ್ತಾರೆ. ಇದಾದ್ಮೇಲೆ ಇಂಡಿಯನ್ ಆರ್ಮಿಯನ್ನ ಪಾಕಿಸ್ತಾನ್ ಬಾರ್ಡರ್ ಕಡೆಗೆ ಮೊಬಿಲೈಸ್ ಮಾಡಲಾಗುತ್ತೆ. ಅಂಡ್ ಅಟ್ಯಾಕ್ ನ ನೆಕ್ಸ್ಟ್ 2 days ಆದ್ಮೇಲೆ 15th ಡಿಸೆಂಬರ್ಗೆ ಆಪರೇಷನ್ ಪರಾಕ್ರಮ್ ನ ಲಾಂಚ್ ಮಾಡಲಾಗುತ್ತೆ. ಭಾರತ ಸರ್ಕಾರ ಬೆಲಿಸ್ಟಿಕ್ ಮಿಸೈಲ್ಸ್, ಟ್ಯಾಂಕ್, ಮಾರ್ಟರಿ, ಆರ್ಟಿಲರಿ ಸೇರಿದಂತೆ 5 ಲಕ್ಷ ಜನ ಸೈನಿಕರನ್ನ ಪಾಕಿಸ್ತಾನಿ ಬಾರ್ಡರ್ ಗೆ ಡೆಪ್ಲಾಯ್ ಮಾಡ್ತಾರೆ. ಇಡೀ ಜಗತ್ತಲ್ಲೇ ಸುದ್ದಿಯಾಗಿತ್ತು ಭಾರತ ಇನ್ನೇನು ಕೆಲವೇ ಸಮಯಗಳಲ್ಲಿ ಪಾಕಿಸ್ತಾನದ ಮೇಲೆ ಅಟ್ಯಾಕ್ ಮಾಡಬಹುದು ಅಂತ ಹೇಳಿ. ಅಂಡ್ ಎಷ್ಟೋ ಮೀಡಿಯಾಗಳು ಭಾರತ ಇಡ್ತಿರುವಂತಹ ಒಂದೊಂದು ಹೆಜ್ಜೆಗಳನ್ನು ಕೂಡ ತೋರಿಸ್ತಾ ಇದ್ರು. ಈ ಒಂದು ಆಪರೇಷನ್ ಗೋಸ್ಕರ ಭಾರತ ಎಷ್ಟು ಮಟ್ಟಿಗೆ ಕಮಿಟೆಡ್ ಆಗಿತ್ತು ಅಂದ್ರೆ ನೆಕ್ಸ್ಟ್ 10 ತಿಂಗಳ ಕಾಲ ಇದ್ದಂತಹ ಎಲ್ಲಾ ಮಿಲಿಟರಿ ಅಫಿಷಿಯಲ್ಸ್ ಅಂಡ್ ಸೈನಿಕರ ಲೀವ್ಸ್ ಗಳನ್ನು ಕೂಡ ಕ್ಯಾನ್ಸಲ್ ಮಾಡಲಾಗಿತ್ತು. ಯಾವ ಕ್ಷಣದಲ್ಲಿ ಬೇಕಾದ್ರೂ ಪಾಕಿಸ್ತಾನದ ಒಳಗಡೆ ಹೋಗಿ ಅವ್ರನ್ನ ಹೊಡೆಯುವಂತಹ ಸಂದರ್ಭ ಬರ್ತಾ ಇತ್ತು. ಬಟ್ ಅಷ್ಟರಲ್ಲೇನೆ ಇಡೀ ಪ್ಲಾನ್ ನ ದಿಕ್ಕನ್ನೇ ಬದಲಾಯಿಸುವಂತಹ ಘಟನೆ ನಡೆಯುತ್ತೆ. ಇದೆಲ್ಲದರ ಮಧ್ಯದಲ್ಲೇನೆ ಪಾಕಿಸ್ತಾನಿ ಮಿಲಿಟರಿ ಜನರಲ್ ಆದಂತಹ ಪರ್ವೇಶ್ ಮುಷರಫ್ ಅವರ ಸ್ಟೇಟ್ಮೆಂಟ್ ಹೊರಗಡೆ ಬರುತ್ತೆ. ಅವ್ರು ಹೇಳ್ತಾರೆ ಪಾಕಿಸ್ತಾನ್ ಗೌರ್ಮೆಂಟ್ ಯಾವತ್ತು ಟೆರರಿಸ್ಟ್ ಸಂಘಟನೆಗಳಿಗೆ ಸಹಾಯ ಮಾಡಲ್ಲ. ಅಂಡ್ ಅವರ ಈ ಸ್ಟೇಟ್ಮೆಂಟ್ ಒಟ್ಟಿಗೆ ಪಾಕಿಸ್ತಾನ ಅಲ್ಲಿನ 6 ಟೆರರಿಸ್ಟ್ ಸಂಘಟನೆಗಳನ್ನು ಕೂಡ ಬ್ಯಾನ್ ಮಾಡುತ್ತೆ. ನಿಜ ಅಂದ್ರೆ ಈ ಪರ್ವೇಶ್ ಮುಷರಫ್ ಅವರು ಯಾಕೆ ಈ ತರದ
ತರದ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು ಅಂದ್ರೆ ಭಾರತದ ಮೇಲೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಪ್ರೆಷರ್ ಬೀಳಿ ಅವ್ರು ಯಾವುದೇ ತರನಾದಂತಹ ಅಟ್ಯಾಕ್ ಮಾಡದೆ ಯುದ್ಧವನ್ನ ನಿಲ್ಲಿಸ್ಲಿ ಅಂತ ಹೇಳಿ. ಮುಷರಫ್ ಅವರ ಈ ಸ್ಟೇಟ್ಮೆಂಟ್ ಇಂದ ಭಾರತಕ್ಕೆ ಅನಿಸ್ತಾ ಇತ್ತು ಅವರು ನಮ್ಮ ಜೊತೆಗೆ ಯುದ್ಧ ಅಲ್ಲ ಸ್ನೇಹವನ್ನ ಬೆಳೆಸ್ಲಿಕ್ಕೆ ನೋಡ್ತಿದ್ದಾರೆ ಅಂತ ಹೇಳಿ. ದಿನಗಳು ಕಳೀತಾ ಹೋದಂಗೆ ಗೊತ್ತಾಗುತ್ತೆ, ಬಟ್ ಅವ್ರ ತಲೆನಲ್ಲಿ ಈ ತರದ ಯಾವುದೇ ಆಲೋಚನೆಗಳು ಇರ್ಲಿಲ್ಲ ಅಂತ ಹೇಳಿ. ಬಟ್ ಇವನ್ ಬಿಫೋರ್ ದಟ್ ಮುಷರಫ್ ಅವರ ಈ ಸ್ಟೇಟ್ಮೆಂಟ್ ಬಂದ ಮೇಲೆ ಭಾರತದ ಮೇಲೆ ತುಂಬಾ ದೊಡ್ಡ ಮಟ್ಟದಲ್ಲಿ ಪ್ರೆಷರ್ ಬೀಳ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇವನ್ ಯುದ್ಧಕ್ಕೆ ರೆಡಿ ಆಗಿದ್ರು ಕೂಡ ಭಾರತ ಆ ಸಂದರ್ಭದಲ್ಲಿ ವಾರ್ ಅನ್ನ ಸ್ಟಾಪ್ ಮಾಡುತ್ತೆ. ಅಂಡ್ ಆಗಿನ PM ಆಗಿದ್ದಂತಹ ಅಟಲ್ ಬಿಹಾರಿ ವಾಜಪೇಯಿ ಅವರು ಒಂದು ಸ್ಟೇಟ್ಮೆಂಟ್ ನ ಹೊರಡಿಸಿ ವಾರ್ ಬಗ್ಗೆ ಕ್ಲಿಯರಿಟಿಯನ್ನ ಕೊಡ್ತಾರೆ. ಭಾರತ ಪಾಕಿಸ್ತಾನದ ಮೇಲೆ ಯಾವುದೇ ಅಟ್ಯಾಕ್ ನ ಮಾಡಲ್ಲ ಅಂತ ಹೇಳಿ. PM ಅವರ ಈ ಸ್ಟೇಟ್ಮೆಂಟ್ ಕೇಳಿದ ಮೇಲೆ ಮಿಲಿಟರಿನೂ ಕೂಡ ತಮ್ಮ ಎಲ್ಲ ಆಕ್ಷನ್ಸ್ ಗಳನ್ನ ಸ್ಟಾಪ್ ಮಾಡ್ತಾರೆ. ಅಂಡ್ ಫೈನಲ್ ಆಗಿ ಅಕ್ಟೋಬರ್ 2002 ಆಪರೇಷನ್ ಪರಾಕ್ರಮನ ಕ್ಲೋಸ್ ಮಾಡಲಾಗುತ್ತೆ. ಈ ಹಂತಕ್ಕೆ ಪಾಕಿಸ್ತಾನ ಗೌರ್ಮೆಂಟ್ ಗೆ ಒಂದು ಕ್ಲಿಯರ್ ಆಗಿತ್ತು, ಭಾರತ ಈ ತರದ ಟೆರರಿಸ್ಟ್ ಅಟ್ಯಾಕ್ ಗಳಿಗೋಸ್ಕರ ಯುದ್ಧವನ್ನು ಬೇಕಾದ್ರೂ ಮಾಡ್ಲಿಕ್ಕೆ ರೆಡಿ ಆಗುತ್ತೆ ಅನ್ನೋದ್ರ ಬಗ್ಗೆ. ಅಂಡ್ ಭಾರತ ಸರ್ಕಾರನು ಕೂಡ ಅಟ್ಯಾಕ್ ಮಾಡಕ್ ಬಂದಿದ್ದಂತಹ 5 ಜನರನ್ನ ಹೊಡೆದು ಹಾಕಿದ್ರು. ಬಟ್ ಇದರಲ್ಲಿ ಇನ್ವಾಲ್ವ್ ಆಗಿದ್ದಂತಹ ಪ್ರತಿಯೊಬ್ಬರಿಗೂ ಶಿಕ್ಷೆ ಆಗ್ಬೇಕು ಅನ್ನೋದು ಆಗಿನ ಭಾರತ ಸರ್ಕಾರದ ಉದ್ದೇಶ ಆಗಿತ್ತು. ಅಂಡ್ ಪಾರ್ಲಿಮೆಂಟ್ ಮೇಲೆ ಆದಂತಹ ಈ ಅಟ್ಯಾಕ್ ಇಡೀ ಜಗತ್ತಿನಾದ್ಯಂತ ಒಂದು ದೊಡ್ಡ ಸುದ್ದಿ ಆಗಿತ್ತು. ಈ ಅಟ್ಯಾಕ್ ಎಷ್ಟರ ಮಟ್ಟಿಗೆ ದೊಡ್ಡದಾಗಿತ್ತು ಅಂಡ್ ಇದರ ಇನ್ವೆಸ್ಟಿಗೇಷನ್ ಕೂಡ ಅಷ್ಟೇ ದೊಡ್ಡದಾಗಿ ನಡೆಯುತ್ತೆ. ಡೆಲ್ಲಿ ಪೊಲೀಸರು ಈ ಅಟ್ಯಾಕ್ ಗೆ ಸಂಬಂಧಪಟ್ಟಂಗೆ ಒಂದು ಕಂಪ್ಲೀಟ್ ಎಕ್ಸಾಮಿನೇಷನ್ ಸ್ಟಾರ್ಟ್ ಮಾಡ್ತಾರೆ. ಮೊದಲೇದಾಗಿ ಪಾರ್ಲಿಮೆಂಟ್ ನ ಒಂದೊಂದು ಸಣ್ಣ ಸಣ್ಣ ಜಾಗಗಳನ್ನು ಕೂಡ ಎಕ್ಸಾಮಿನ್ ಮಾಡಲಾಗುತ್ತೆ. ಅಂಡ್ ನೆಕ್ಸ್ಟ್ ಈ ಒಂದು ಅಟ್ಯಾಕ್ ಗೆ ಯೂಸ್ ಮಾಡಿದಂತಹ ಕಾರ್ ನ ಬಗ್ಗೆನೂ ಇನ್ಫಾರ್ಮೇಶನ್ ತಿಳ್ಕೊಳ್ಳಾಗುತ್ತೆ. ಇವನ್ ಕಾರ್ ನ ಒಳಗಡೆ ಈ ಅಟ್ಯಾಕರ್ಸ್ ಯೂಸ್ ಮಾಡದಿದ್ದಂತಹ ಮೊಬೈಲ್ ಕೂಡ ಪೊಲೀಸರಿಗೆ ಸಿಗುತ್ತೆ. ಅಂಡ್ ಅದರೊಳಗಡೆ ಇದ್ದಂತಹ ಸಿಮ್ ಪೊಲೀಸರಿಗೆ ತುಂಬಾನೇ ಯೂಸ್ ಆಗುತ್ತೆ. ಈ ಒಂದು ಕಾರ್ ಮತ್ತೆ ಸಿಮ್ ನ ಸಹಾಯದಿಂದಾಗಿ ಜೈಷೆ ಮೊಹಮ್ಮದ್ ಸಂಘಟನೆಗೆ ಸಂಬಂಧಪಟ್ಟಂತಹ 4 ಜನರನ್ನ ಪೋಟಾ ಕಾಯ್ದೆ ಅಡಿನಲ್ಲಿ ಅರೆಸ್ಟ್ ಮಾಡಲಾಗುತ್ತೆ. ಈ ಒಂದು 4 ಜನರ ಅರೆಸ್ಟ್ ನಲ್ಲಿ ಅಫ್ಜಲ್ ಗುರು ಮತ್ತೆ ಅಫ್ಜಲ್ ಗುರುನ ಕಜಿನ್ ಬ್ರದರ್ ಆಗಿದ್ದಂತಹ ಶೌಕತ್ ಹಸೀನ್ ಗುರು ಮತ್ತೆ ಶೌಕತ್ ನ ವೈಫ್ ಆಗಿದ್ದಂತಹ ಅಫ್ಸಾನ್ ಮತ್ತೆ ಡೆಲ್ಲಿ ಯೂನಿವರ್ಸಿಟಿಯ ಪ್ರೊಫೆಸರ್ ಆಗಿದ್ದಂತಹ SAR ಗಿಲಾನಿನ ಅರೆಸ್ಟ್ ಮಾಡಿದ್ರು. ಈ SAR ಗಿಲಾನಿ ಏನಿದ್ದಾರೆ ಇವರು ಮೂಲತಃ ಕಾಶ್ಮೀರದ ಬಾರಾಮುಲ್ಲಾ ಡಿಸ್ಟ್ರಿಕ್ಟ್ ನವರು ಅಂಡ್ ಡೆಲ್ಲಿ ಯೂನಿವರ್ಸಿಟಿನಲ್ಲಿ ಅರಬ್ ಪ್ರೊಫೆಸರ್ ಆಗಿದ್ರು. ಇವರೆಲ್ಲರ ಅರೆಸ್ಟ್ ಮೇಲೆ ಒಂದು ಕ್ಲಿಯರ್ ಆಗಿ ಗೊತ್ತಾಗಿತ್ತು, ಸತ್ತಿರುವಂತಹ 5 ಜನ ಅಟ್ಯಾಕರ್ಸ್ ಪಾಕಿಸ್ತಾನದವರಾಗಿದ್ರು ಅಂಡ್ ಇವನ್ ಪಾಕಿಸ್ತಾನದ ISI ನ ಇನ್ವಾಲ್ವ್ಮೆಂಟ್ ಕೂಡ ಇತ್ತು ಅಂತ ಹೇಳಿ. ಇದೆಲ್ಲದನ್ನ ಅಬ್ಸರ್ವ್ ಮಾಡ್ತಿದ್ದಂತಹ ಭಾರತೀಯ ಜನರು ಇವ್ರನ್ನ ಗಲ್ಗೇರಿಸಬೇಕು ಅಂತ ಹೇಳಿ ಪ್ರೊಟೆಸ್ಟ್ ಮಾಡ್ತಾರೆ. ಬಟ್ ಕೋರ್ಟ್ ಪೊಲೀಸ್ ಅಂತ ಕಂಪ್ಲೀಟ್ ಆಗೋವರೆಗೂ ಇವ್ರಿಗೆ ಏನು ಮಾಡಕ್ ಆಗ್ತಿರ್ಲಿಲ್ಲ. ಪೊಲೀಸರು ಇವ್ರನ್ನ ಅರೆಸ್ಟ್ ಮಾಡಿದ್ಮೇಲೆ ಕಸ್ಟಡಿಗೆ ತಗೋತಾರೆ ಅಂಡ್ ಸುಮಾರು ವರ್ಷಗಳ ಕಾಲ ನಡೆದಂತಹ ಟ್ರಯಲ್ ನಲ್ಲಿ ಸಾಕ್ಷಿ ಆಧಾರಗಳ ಕೊರತೆ ಇರೋದ್ರಿಂದಾಗಿ ಶೌಕತ್ ಹುಸೇನ್ ನ ವೈಫ್ ಅಫ್ಸಾನ್ ಗುರುನ ರಿಲೀಸ್ ಮಾಡಲಾಗುತ್ತೆ. ಅಂಡ್ ಉಳಿದಿರುವಂತಹ 3 ಜನಕ್ಕೆ ಡೆಲ್ಲಿಯ ಪ್ರಿವೆನ್ಷನ್ ಆಫ್ ಟೆರರಿಸಂ ಆಕ್ಟ್ ನ ಕೋರ್ಟ್ ನಲ್ಲಿ ಗಲ್ಲು ಶಿಕ್ಷೆನ ನೀಡಲಾಗುತ್ತೆ. ಅಂಡ್ 2003 ಈ ಒಂದು ಪ್ಲಾನ್ ನ ಮಾಸ್ಟರ್ ಮೈಂಡ್ ಆಗಿದ್ದಂತ ಮತ್ತೆ ಜೈಷೆ ಮೊಹಮ್ಮದ್ ಸಂಘಟನೆಯ ಕಮಾಂಡರ್ ಇನ್ ಚೀಫ್ ಆಗಿದ್ದಂತಹ ಗಾಜಿ ಬಾಬಾನನ್ನ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ನವರು ಶ್ರೀನಗರ್ ನಲ್ಲಿ ಎನ್ಕೌಂಟರ್ ಮಾಡ್ತಾರೆ. ಪ್ರಿವೆನ್ಷನ್ ಆಫ್ ಟೆರರಿಸಂ ಆಕ್ಟ್ ಕೋರ್ಟ್ ನಲ್ಲಿ ಇವ್ರಿಗೆ 3 ಜನಕ್ಕೆ ಗಲ್ಲು ಶಿಕ್ಷೆ ಆದ್ಮೇಲೆ ಈ ಒಂದು ಜಡ್ಜ್ಮೆಂಟ್ ಅನ್ನ ಪ್ರಶ್ನೆ ಮಾಡಿ ಇವರು ಹೈಕೋರ್ಟ್ ನಲ್ಲಿ ಪಿಟಿಷನ್ ಹಾಕ್ತಾರೆ. ಜಿಲಾನಿಯ ಕೇಸ್ ಅನ್ನ ಆಗಿನ ಎಕ್ಸ್ಪೆನ್ಸಿವ್ ಮತ್ತೆ ಫೇಮಸ್ ಅಡ್ವೊಕೇಟ್ ಆಗಿದ್ದಂತಹ ರಾಮ್ ಜೆತ್ಮಲಾನಿ ಅವರು ಫೈಟ್ ಮಾಡ್ತಾರೆ. ಈ ಕೇಸ್ ಫೈಟ್ ಮಾಡಕ್ಕೆ ಕಾರಣ ಏನು ಅಂದ್ರೆ ಗಿಲಾನಿ ಈ ಒಂದು ಅಟ್ಯಾಕ್ ಆದ್ಮೇಲೆ ತುಂಬಾನೇ ಫೇಮಸ್ ಆಗಿದ್ದ. ಇವನ್ ಗಿಲಾನಿ ಪರವಾಗಿನೂ ಕೂಡ ಕಾಶ್ಮೀರಲ್ಲಿ ಎಷ್ಟೋ ಜನ ಪ್ರೊಟೆಸ್ಟ್ ಮಾಡ್ತಾ ಇದ್ರು. ಅಂಡ್ 2003 ಸಾಕ್ಷಿ ಆಧಾರಗಳ ಕೊರತೆಯಿಂದಾಗಿ ಗಿಲಾನಿಯನ್ನು ಕೂಡ ರಿಲೀಸ್ ಮಾಡಲಾಗುತ್ತೆ. ಆದ್ರೆ ಶೌಕತ್ ಮತ್ತೆ ಅಫ್ಜಲ್ ಗುರುಗಾದಂತಹ ಮರಣ ದಂಡನೆ ಇನ್ನೂ ಕೂಡ ಕಂಟಿನ್ಯೂ ಆಗಿತ್ತು. ಅಂಡ್ ನೆಕ್ಸ್ಟ್ ಸುಪ್ರೀಂ ಕೋರ್ಟ್ ಅಫ್ಜಲ್ ಗುರುನ ತಮ್ಮ ಆದಂತಹ ಶೌಕತ್ ಗುರುಗೆ ಮರಣ ದಂಡನೆಯಿಂದ 10 ವರ್ಷದ ಕಠಿಣ ಕಾರಾಗೃಹ ಶಿಕ್ಷೆಗೆ ಶಿಫ್ಟ್ ಮಾಡಲಾಗುತ್ತೆ. ಆದ್ರೆ ಅಫ್ಜಲ್ ಗುರು ಈ ಒಂದು ಪ್ಲಾನ್ ನ ಮೇನ್ ಅಕ್ಯೂಸ್ಡ್ ಆಗಿದ್ದ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಈತನಿಗೆ 20 ಅಕ್ಟೋಬರ್ 2006 ಮರಣ ದಂಡನೆನ ವಿಧಿಸುತ್ತೆ. ಆದ್ರೆ ಇನ್ನೇನು ಅಫ್ಜಲ್ ಗುರುಗೆ ಗಲ್ಲು ಶಿಕ್ಷೆ ಆಯ್ತು ಅನ್ಕೊಳ್ಳುವಷ್ಟರಲ್ಲೇ ಒಂದು ಟ್ವಿಸ್ಟ್ ಎದುರಾಗುತ್ತೆ. ಅಫ್ಜಲ್ ಗುರು ಫ್ಯಾಮಿಲಿ ಆಗಿನ ಪ್ರೆಸಿಡೆಂಟ್ ಆದಂತಹ ಅಬ್ದುಲ್ ಕಲಾಂ ಅವ್ರನ್ನ ಮೀಟ್ ಆಗಿ ಕ್ಷಮಾದಾನದ ರಿಕ್ವೆಸ್ಟ್ ಕೂಡ ಮಾಡ್ತಾರೆ. ಅಂಡ್ ಈ ಒಂದು ಕೇಸ್ ನ ಇಡೀ ದೇಶ ತುಂಬಾ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಾ ಇತ್ತು. ಅಂಡ್ ಎಷ್ಟೋ ಜನ ಸತ್ತಿರುವಂತಹ ಸೈನಿಕರ ಫ್ಯಾಮಿಲಿಗಳು ಕೂಡ ಇದರ ವಿರುದ್ಧವಾಗಿದ್ವು. ಈ ಒಂದು ವಿಷಯವಾಗಿ ಜನ ಎಷ್ಟರ ಮಟ್ಟಿಗೆ ಆಕ್ರೋಶಗೊಂಡಿದ್ರು ಅಂದ್ರೆ ಇವನ್ ಈ ಒಂದು ಅಟ್ಯಾಕ್ ನಲ್ಲಿ ತಮ್ಮ ಜೀವ ಕಳ್ಕೊಂಡಿದ್ದಂತಹ ಕಮಲೇಶ್ ಕುಮಾರಿ ಅವರ ಫ್ಯಾಮಿಲಿ ಅವರು ಅವ್ರಿಗೆ ಕೊಟ್ಟಿದ್ದಂತಹ ಅಶೋಕ ಚಕ್ರವನ್ನು ಗೌರ್ಮೆಂಟ್ ರಿಟರ್ನ್ ಕೊಡೋದಾಗಿ ಅನೌನ್ಸ್ ಮಾಡ್ತಾರೆ. ಅಂಡ್ ಒಂದು ಕಡೆಗೆ ಅಫ್ಜಲ್ ಗುರುನ ಫ್ಯಾಮಿಲಿ ಅವರು ಪ್ರೆಸಿಡೆಂಟ್ ಅವ್ರಿಗೆ ಮರ್ಸಿ ಪೆಟಿಷನ್ ಹಾಕಿ ಫಾಲೋ ಅಪ್ ಮಾಡ್ತಾ ಇದ್ರು. ಆದ್ರೆ ಇದಕ್ಕೆ ಸಂಬಂಧಪಟ್ಟಂಗೆ ಅಬ್ದುಲ್ ಕಲಾಂ ಅವರು ಯಾವುದೇ ತರನಾದಂತಹ ನಿರ್ಧಾರ ತಗೊಳ್ಳಲ್ಲ. ಅಂಡ್ ಈ ವಿಷಯದಲ್ಲೇನೆ ಸುಮಾರು ವರ್ಷಗಳು ಕಳೀತಾ ಹೋಗುತ್ತೆ. ಪ್ರೆಸಿಡೆಂಟ್ ಕೂಡ ಚೇಂಜ್ ಆಗ್ತಾರೆ. ಅಂಡ್ ಆತನ ಗಲ್ಲು ಶಿಕ್ಷೆಗಿಂತ ಸ್ವಲ್ಪ ದಿನ ಮುಂಚೆ ಅಂದ್ರೆ 3 ಫೆಬ್ರವರಿ ಅಂದು ಪ್ರಣಬ್ ಮುಖರ್ಜಿ ಅವರು ಆತನ ಮರ್ಸಿ ಪೆಟಿಷನ್ ನ ರಿಜೆಕ್ಟ್ ಮಾಡ್ತಾರೆ. ಸೊ ಆ ಕಾರಣದಿಂದ 9th ಫೆಬ್ರವರಿ 2013 ಮಾರ್ನಿಂಗ್ 8 ಗಂಟೆಗೆ ಆತನನ್ನ ಗಲ್ಲಿಗೇರಿಸಲಾಗುತ್ತೆ. ಸೊ ಈ ಒಂದು ಗಲ್ಲು ಶಿಕ್ಷೆಯಿಂದ ಭಾರತ ದೇಶ ಪಾರ್ಲಿಮೆಂಟ್ ಮೇಲೆ ದಾಳಿ ಮಾಡಿದಂತಹ ಪ್ರತಿಯೊಬ್ಬರಿಗೂ ಶಿಕ್ಷೆ
ಶಿಕ್ಷೆನ ಕೊಟ್ಟು ಮುಗಿಸಿತ್ತು. ಬಟ್ ಆದ್ರೆ ಇಷ್ಟೊಂದು ಮೇನ್ ಇಂಪಾರ್ಟೆಂಟ್ ಪ್ಲೇಸ್ ಆಗಿದ್ದಂತಹ ಪಾರ್ಲಿಮೆಂಟ್ ಗೆ ಇಷ್ಟೊಂದು ಈಸಿ ಆಗಿ ಟೆರರಿಸ್ಟ್ ಗಳು ಒಳಗಡೆ ಬಂದಿರೋದು ಎಷ್ಟು ದೊಡ್ಡ ಮಟ್ಟಿನ ಸೆಕ್ಯೂರಿಟಿ ಫೇಲಿಯರ್ ಅನ್ನೋದನ್ನ ತೋರಿಸ್ಕೊಟ್ಟಿತ್ತು. ಸೊ ದಟ್ಸ್ ದ ರೀಸನ್ ಇಂಡಿಯನ್ ಗೌರ್ಮೆಂಟ್ ಅದಾದ ಮೇಲೆ ತುಂಬಾ ಚೆಕ್ ಪಾಯಿಂಟ್ ಗಳನ್ನ ಮಾಡುತ್ತೆ, ತುಂಬಾ CCTV ಕ್ಯಾಮ್ರಾಗಳನ್ನ ಇನ್ಸ್ಟಾಲ್ ಮಾಡಿಸಲಾಗುತ್ತೆ. ಈಗ ಪಾರ್ಲಿಮೆಂಟ್ ಒಳಗಡೆ ಹೋಗ್ಬೇಕು ಅಂದ್ರೆ ತುಂಬಾನೇ ಕಷ್ಟಕರವಾದಂತಹ ಕೆಲಸ ಅಂತಾನೆ ಹೇಳ್ಬೋದು. ಬಟ್ ಈಗಿನ ಪರಿಸ್ಥಿತಿಗೆ ಏನೇ ಮಾಡಿರ್ಬೋದು, ಸತ್ತಿರುವಂತಹ ಅಮಾಯಕರನ್ನ ನೆನ್ಪು ಮಾಡ್ಕೊಂಡಾಗ ಇದೊಂದು ಇಂಡಿಯನ್ ಇಂಟೆಲಿಜೆನ್ಸ್ ಏಜೆನ್ಸಿ ಅವರ ದೊಡ್ಡ ಫೇಲ್ಯೂರ್ ಅಂತಾನೆ ಅನ್ಸುತ್ತೆ. ಅಂಡ್ ಇಲ್ಲಿವರೆಗೂ ಈ ವಿಡಿಯೋನ ನೋಡಿದೀರಾ ಅಂದ್ರೆ ಡೆಫಿನೆಟ್ಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಅಂಡ್ ಈ ಕೇಸ್ಗೆ ಸಂಬಂಧಪಟ್ಟಂಗೆನೆ ಕೆಲವೊಂದಿಷ್ಟು ಇದೇ ತರದ ಹಿಸ್ಟಾರಿಕಲ್ ಮೂವ್ಮೆಂಟ್ಸ್ ಗಳನ್ನ ನಾವು ವಿಡಿಯೋ ಮಾಡಿದೀವಿ. ಎಕ್ಸಾಂಪಲ್ ಅದು ಮುಂಬೈ ಮೇಲೆ ಆಗಿದ್ದಂತಹ ಅಟ್ಯಾಕ್ ಬಗ್ಗೆ ಆಗಿರ್ಬೋದು, ಅಂಡ್ ಇದೇ ಮೌಲಾನಾ ಮಸೂದ್ ಅಜರ್ ನ ಬಿಡಿಸ್ಕೊಳ್ಳೋದಕ್ಕೋಸ್ಕರ ಆಗಿದ್ದಂತಹ IC-814 ಹೈಜಾಕ್ ಬಗ್ಗೆ ಆಗಿರ್ಬೋದು, ಅಂಡ್ ಅದರೊಟ್ಟಿಗೆ ಜಿಹಾದ್ ನ ಹೆಸರಿನಲ್ಲಿ ತನ್ನ ವಿಕೃತಿ ಮೆರೆದಿದ್ದಂತಹ ಒಸಾಮಾ ಬಿನ್ ಲಾಡನ್ ಅನ್ನ ಯಾವ ರೀತಿಯಾಗಿ ಪಾಕಿಸ್ತಾನದಲ್ಲಿ ಅಮೆರಿಕದವರು ಹಂಟ್ ಮಾಡಿದ್ರು ಅನ್ನೋ ವಿಡಿಯೋನು ಕೂಡ ನಾವು ಮಾಡಿದೀವಿ. ಸೊ ದಯವಿಟ್ಟು ನೀವು ಇಲ್ಲಿವರೆಗೂ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ಎಲ್ಲಾ ವಿಡಿಯೋಗಳನ್ನ ನಮ್ಮ ಚಾನೆಲ್ ನಲ್ಲಿ ನೀವು ನೋಡಬಹುದು. ಅಂಡ್ ಸ್ಪೆಸಿಫಿಕ್ ಆಗಿ ಇವತ್ತಿನ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಆದಷ್ಟು ಎಲ್ರಿಗೂ ನಾನು ರಿಪ್ಲೈ ಮಾಡುವಂತಹ ಪ್ರಯತ್ನ ಮಾಡೇ ಮಾಡ್ತೀನಿ. ಅಂಡ್ ಇದೇ ತರದ ಇಂಟ್ರೆಸ್ಟಿಂಗ್ ಬೇರೆ ಬೇರೆ ವಿಷಯಗಳೊಟ್ಟಿಗೆ ನಿಮ್ ಮುಂದೆ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.